ಎಲ್ಲರಿಗೂ ನಮಸ್ಕಾರ. ನಾನು ಮೃತ್ಯುಂಜಯ್ ಕಬ್ಬೂರ್. ದ್ವಿತೀಯ PUC ರಾಜ್ಯಶಾಸ್ತ್ರ ಪಠ್ಯದ 3ನೇ ಅಧ್ಯಾಯಕ್ಕೆ ನಿಮ್ಮೆಲ್ಲರಿಗೂ ಅತ್ಯಂತ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ನಾವು ಈಗಾಗಲೇ ಈ ಹಿಂದಿನ ಅಧ್ಯಾಯದಲ್ಲಿ ಭಾರತದಲ್ಲಿ ಚುನಾವಣಾ ವ್ಯವಸ್ಥೆ ಬಗ್ಗೆ ಹಾಗೆ ಪಕ್ಷಗಳ ಸ್ವರೂಪ, ಮಹತ್ವ, ಕಾರ್ಯಗಳ ಬಗ್ಗೆ ಈ ಹಿಂದಿನ ಅಧ್ಯಾಯದಲ್ಲಿ ನಾವು ಗಮನಿಸಿದ್ದೇವೆ. ಇದು ಮುಂದುವರೆದ ಅಧ್ಯಾಯ ಆಡಳಿತ ಯಂತ್ರ 3ನೇ ಅಧ್ಯಾಯ. ಇದರ ಮೊದಲ ಭಾಗವನ್ನು ನಾವು ಈ ದಿನ ನೋಡೋಣ. ಮುಂದಿನ ಭಾಗ ಅಂದ್ರೆ ಈ ಮೊದಲ ಭಾಗದಲ್ಲಿ ನಾವು ಏನೇನು ಕಲಿತೀವಿ ಅಂತಂದ್ರೆ, ಮೊದಲನೇದು ಆಡಳಿತ ಅಂದ್ರೇನು, ಹಾಗೆ ನಾಗರಿಕ ಸೇವಾ ವರ್ಗ ಅಂದ್ರೇನು, ಅವರ ಪ್ರಾಮುಖ್ಯತೆ ಅನ್ನುವಂಥದ್ದೇನು ಅಥವಾ ಅವರ ಕಾರ್ಯಗಳೇನು ಅನ್ನುವಂಥದ್ದು, ಹಾಗೆ ಕೇಂದ್ರ ಸಚಿವಾಲಯದ ಬಗ್ಗೆ, ರಾಜ್ಯ ಸಚಿವಾಲಯದ ಬಗ್ಗೆ ನಾವು ಇವತ್ತಿನ ದಿನ ಕಲಿತೇವೆ. ಮುಂದಿನ ಭಾಗದೊಳಗೆ ವಿಶೇಷವಾಗಿ ಜಿಲ್ಲಾಡಳಿತದ ಬಗ್ಗೆ, ಜಿಲ್ಲಾಧಿಕಾರಿಗಳ ಕಾರ್ಯಗಳ ಬಗ್ಗೆ, ಹಾಗೆ ಈ ಒಂದು ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಳ್ಳುವಂತಹ UPSC, KPSCಗಳ ಬಗ್ಗೆ, ಅವುಗಳ ರಚನೆಯ ಬಗ್ಗೆ, ಅಧಿಕಾರ ಕಾರ್ಯಗಳ ಬಗ್ಗೆ, ಹಾಗೆ ನಡೆಸುವಂತಹ ಪರೀಕ್ಷೆಗಳ ಕುರಿತು ನಾವು ಮುಂದಿನ ಭಾಗದಲ್ಲಿ ತಿಳಿಯಲಿಕ್ಕಿದ್ದೇವೆ. ಇದು ಭಾಗ 1. ಇದರೊಳಗೆ ನಾವು ವಿಶೇಷವಾಗಿ ಸಾಮಾನ್ಯವಾಗಿ ಆಡಳಿತ ಅಂದ್ರೆ ಏನು ಅಂತ ನೋಡ್ಕೊಂಡು ಮುಂದೆ ಹೋಗಬಹುದು. ನಾವು ಸಾಮಾನ್ಯವಾಗಿ ಮಾತಾಡ್ತಿರ್ತೇವೆ. ಈಗ ಒಂದು ದೇಶ ಅಂತಂದ್ರೆ ಭೌಗೋಳಿಕವಾಗಿ ಇರ್ತೈತಿ, ಆಮೇಲೆ ಆರ್ಥಿಕವಾಗಿ ಇರ್ತೈತಿ. ಹಿಂಗೆ ಪ್ರತಿಯೊಂದು ಕ್ಷೇತ್ರ ಏನಿರ್ತೈತಲ್ಲ, ಆ ಪ್ರತಿಯೊಂದು ಕ್ಷೇತ್ರಕ್ಕೂ ಮೂಲ ಏನು ಅಂತಂದ್ರೆ ಆಡಳಿತ ಅನ್ನುವಂಥದ್ದು. ಯಾವುದೇ ಒಂದು ಕ್ಷೇತ್ರವನ್ನು ತಗೊಂಡ್ರು ಅಲ್ಲಿ ಆಡಳಿತನೇ ಇಲ್ಲ ಅಂತಂದ್ರೆ ಅದು ಅರಾಜಕತೆಗೆ ಉಂಟಾಕೈತಿ. ಅಲ್ಲಿ ಅರಾಜಕತೆ ಅನ್ನುವಂಥದ್ದು ಎದ್ದೇಳ್ತೈತಿ ಅನ್ನೋದನ್ನು ನಾವು ಗಮನಿಸಬಹುದು. ಸರ್ಕಾರವನ್ನು ನಡೆಸಲಿಕ್ಕೆ ಅಥವಾ ಜನರಿಗೆ ಸೌಕರ್ಯಗಳನ್ನು ಒದಗಿಸ್ಲಿಕ್ಕೆ ಒಂದು ಮೂಲಭೂತ ಅವಶ್ಯಕತೆ ಏನೈತಿ ಅದನ್ನು ನಾವು ಆಡಳಿತ ಅಂತ ಕರಿತೇವೆ. ಅದನ್ನು ನಾವು ಇಂಗ್ಲಿಷ್ ಒಳಗೆ ಅಡ್ಮಿನಿಸ್ಟ್ರೇಷನ್ ಅಂತ ಕರಿತೇವೆ. ಈ ಅಡ್ಮಿನಿಸ್ಟ್ರೇಷನ್ ಅನ್ನುವಂತಹ ಪದಗಳೇನದಾವಲ್ಲ, ಆಡ್ ಮತ್ತು ಮಿನಿಸ್ಟೈರ್ ಅನ್ನುವಂತಹ 2 ಲ್ಯಾಟಿನ್ ಭಾಷೆಯ ಪದಗಳಿಂದ ಬಂದಂತಹದ್ದು ಈ ಅಡ್ಮಿನಿಸ್ಟ್ರೇಷನ್ ಅನ್ನುವಂಥದ್ದು. ಈ ಆಡ್ ಅಂತಂದ್ರೆ ಸಾರ್ವಜನಿಕ ಅಂತ ಅರ್ಥ ಕೊಡ್ತೈತಿ ಕನ್ನಡದೊಳಗೆ, ಮತ್ತು ಮಿನಿಸ್ಟೇರ್ ಅಂತಂದ್ರೆ ಸೇವೆ ಅನ್ನುವಂಥ ಅರ್ಥವನ್ನು ಕೊಡ್ತೈತಿ. ಈ ಒಂದು ಇಲ್ಲಿ ಒಬ್ಬ ವ್ಯಕ್ತಿಯ ಹೇಳಿಕೆಯನ್ನು ನಾವು ಗಮನಿಸುವುದಾದ್ರೆ H. ಸೈಮನ್ ರವರ ಪ್ರಕಾರ ಏನು ಹೇಳ್ತಾರೋ ಅಂತಂದ್ರೆ, ಸಾಮಾನ್ಯವಾದಂತಹ ಗುರಿಗಳನ್ನು ಈಡೇರಿಸಲಿಕ್ಕೆ ಸಂಘಟಿತ ಗುಂಪು ಕೈಗೊಳ್ಳುವಂತಹ ಚಟುವಟಿಕೆಗಳನ್ನು ಆಡಳಿತ ಅಂತ ಕರೀತಾರೆ. ಕೆಲವೊಂದಿಷ್ಟು ಬೇಕು ಬೇಡಗಳೇನಿರ್ತಾವ ಅವುಗಳನ್ನು ಈಡೇರಿಸಲಿಕ್ಕೋಸ್ಕರ ಒಂದು ಸಂಘಟನೆಯ ರೂಪದಲ್ಲಿ ಕೆಲಸವನ್ನು ಮಾಡುವಂತಹ ಒಂದು ವ್ಯವಸ್ಥೆಯನ್ನು ನಾವು ಆಡಳಿತ ಅಂತ ಕರಿತೀವಿ. ಈ ಆಡಳಿತದೊಳಗೆ ನಾವು 2 ರೀತಿಯ ಕಾರ್ಯಾಂಗಗಳನ್ನು ಕಾಣ್ತೀವಿ. ಒಂದು ರಾಜಕೀಯ ಕಾರ್ಯಾಂಗ ಅನ್ನುವಂಥದ್ದು, ಮತ್ತೊಂದು ಶಾಶ್ವತ ಕಾರ್ಯಾಂಗ. ರಾಜಕೀಯ ಕಾರ್ಯಾಂಗ ಅಂತಂದ್ರೆ ಮಂತ್ರಿಗಳೇನಿರ್ತಾರಲ್ಲ ಅದನ್ನ ರಾಜಕೀಯ ಕಾರ್ಯಾಂಗ ಅಂತ ಕರಿತೀವಿ. ಯಾರು ಸಿಬ್ಬಂದಿ ಇರ್ತಾರ, ನೌಕರರು ಇರ್ತಾರೋ ಅದನ್ನ ಶಾಶ್ವತ ಕಾರ್ಯಾಂಗ ಅಂತ ಕರಿತೀವಿ. ಈ 2ರ ನಡುವಿನ ವ್ಯತ್ಯಾಸ ಇಷ್ಟೇ, ಬಹಳ ಸಿಂಪಲ್. ನಾವು ತಿಳ್ಕೊಬೇಕು ಏನು ಅಂತಂದ್ರೆ, ರಾಜಕೀಯ ಕಾರ್ಯಾಂಗ ಅಂತಂದ್ರೆ ಮಿನಿಸ್ಟರ್ಸ್ ಅವರು ನಿರ್ದಿಷ್ಟ ಅವಧಿಗೆ ಆಯ್ಕೆಯಾಗಿರ್ತಾರೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಕೇಂದ್ರ ಮಂತ್ರಿಮಂಡಲ ಯಾವುದೋ ಮಾನವ ಸಂಪನ್ಮೂಲ ಇಲಾಖೆ ಐತಿ ಅಂತಂದ್ರೆ ಮುಂದೆ ಈ ಅದೇದ ಮುಂದೆ ಬರ್ತಾವೆ. ಇಲಾಖೆ ಅಂದ್ರೇನು, ಅಧೀನ ಇಲಾಖೆ, ಹಿಂಗ ವಿಭಾಗದ ಬಗ್ಗೆ ಎಲ್ಲ ನಾವು ಮುಂದೆ ನೋಡ್ತೇವೆ. ಒಬ್ಬ ಮಿನಿಸ್ಟರ್ 5 ವರ್ಷದ ಅವಧಿಗೆ ಆಯ್ಕೆಯಾಗಿರ್ತಾರು, ಹಾಗಾಗಿ ಅವ್ರದ್ದು ಶಾಶ್ವತ ಅಲ್ಲ. ಅವ್ರು 5 ವರ್ಷ ಆದ್ಮೇಲೆ ಬದಲಿ ಆಗಬಹುದಲ್ಲ. ಹಾಗಾಗಿ ಯಾವುದು ಶಾಶ್ವತ ಕಾರ್ಯಾಂಗ ಅಲ್ಲ, ಯಾರು ಜನರಿಂದ ಆಯ್ಕೆಯಾಗಿರ್ತಾರೋ ಮತ್ತು ನಿರ್ದಿಷ್ಟ ಅವಧಿಗೆ ಆಯ್ಕೆಯಾಗಿರ್ತಾರಲ್ಲ ಅದನ್ನೇ ನಾವು ರಾಜಕೀಯ ಕಾರ್ಯಾಂಗ ಅಂತ ಕರಿತೀವಿ. ಮತ್ತೊಂದು ಶಾಶ್ವತ ಕಾರ್ಯಾಂಗ, ಯಾವ ರಾಜಕೀಯ ಮುಖಂಡ ಬರಲಿ ಹೋಗ್ಲಿ, ಆದರೆ ಈ ಸಿಬ್ಬಂದಿಗಳಂತೂ ಏನಿರ್ತಾರಲ್ಲ, ನಾಗರಿಕ ಸೇವಾ ವರ್ಗದ ಸಿಬ್ಬಂದಿ, ಅವರು ಯಾವತ್ತೂ ಬದಲಿ ಆಗುವುದಿಲ್ಲ, ಅವರು ಪರ್ಮನೆಂಟ್. ಹಾಗಾಗಿ ಅವರನ್ನು ನಾವು ಶಾಶ್ವತ ಸಿಬ್ಬಂದಿ ಅಥವಾ ಶಾಶ್ವತ ಕಾರ್ಯಾಂಗ ಅಂತ ಕರಿತೇವೆ. ಇದಿಷ್ಟು ಬಹಳ ನಾವು ಬೇಸಿಕ್ ಆಗಿ ತಿಳ್ಕೊಳ್ಳುವಂತಹ ಒಂದು ಮಾಹಿತಿ ಈ ಒಂದು ಅಧ್ಯಾಯದೊಳಗೆ. ಇನ್ನು ಭಾರತದೊಳಗ ನಾವು ಆಡಳಿತದ ಬೆಳವಣಿಗೆಯನ್ನು ಪ್ರಾರಂಭದಿಂದನೂ ನೋಡ್ತೇವೆ. ರಾಜ ಇದ್ದ, ರಾಜನ ಕೆಳಗೆ ಮಂತ್ರಿ ಇದ್ದ, ಮಂತ್ರಿ ಕೆಳಗೆ ಮತ್ತು ಪ್ರಾಂತ್ಯಾಧಿಕಾರಿಗಳಿದ್ರು, ಆಮೇಲೆ ಹಳ್ಳಿ ಇತ್ತು, ಹಳ್ಳಿ ಒಳಗೆ ಯಾರು ದೇಸಾಯಿ ಅಥವಾ ಗೌಡ ಇಂಥವ್ರು ಆಳ್ವಿಕೆಯನ್ನು ಮಾಡ್ತಾ ಇದ್ರು. ಹಿಂಗೆ ಈ ಆಡಳಿತ ಅನ್ನುವಂಥದ್ದು ಪ್ರಾರಂಭದೊಳಗಿಂದನೂ ಐತಿ. ನಾವು ಭಾರತದ ಇತಿಹಾಸವನ್ನು ನೋಡ್ತಾ ಬಂದ್ರೆ ಈ ಎಲ್ಲ ರಾಜಮನೆತನಗಳ ಕಾಲದೊಳಗೂ ಸಹ ಆಡಳಿತವನ್ನು ಕಾಣ್ತೀವಿ. ಆದರೆ ಈಗ ಆಧುನಿಕ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ನೋಡೋದಾದ್ರೆ ಈಗ ಸ್ವಲ್ಪ ಸುಧಾರಿತ ವ್ಯವಸ್ಥೆಯೊಳಗೆ ನಾವು ಈ ಆಡಳಿತವನ್ನು ಕಾಣಕತ್ತೇವೆ. ಹಿಂಗೆ ಕೆಲವೊಂದಿಷ್ಟು ನಾವು ಈ ಬಗ್ಗೆ ನೋಡೋದಾದ್ರೆ ಈ ಆಡಳಿತ ಅನ್ನುವಂಥದ್ದು ಯಾಕೆ ನಮಗೆ ಅವಶ್ಯಕತೆ ಐತಿ ಅಂತಂದ್ರೆ, ಒಂದು ದೇಶವನ್ನು ಆರ್ಥಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ಹಿಂಗೆ ಪ್ರತಿಯೊಂದು ಕ್ಷೇತ್ರದೊಳಗೂ ನಾವು ಮುನ್ನಡೆಸಬೇಕು, ಪ್ರತಿನಿಧಿಸಬೇಕು ದೇಶವನ್ನು ಇನ್ನೊಂದು ದೇಶದ ವಿರುದ್ಧ ಅಥವಾ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಅಂತಂದ್ರೆ ನಮಗೆ ಆಡಳಿತ ಅನ್ನುವಂಥದ್ದು ಬಹಳ ಬಹಳ ಅತಿ ಅವಶ್ಯಕತೆ ಇರುವಂಥದ್ದು. ಈ ಆಡಳಿತವನ್ನು ಮುನ್ನಡೆಸ್ಕೊಂಡು ಹೋಗ್ಲಿಕ್ಕೆ ಅವಶ್ಯಕತೆ ಇರುವಂಥದ್ದು ಅಂತಂದ್ರೆ ನಾಗರಿಕ ಸೇವಾ ವರ್ಗ. ಅಂದ್ರೆ ಯಾರು ತೆರೆಯ ಹಿಂದೆ ಇದ್ದುಕೊಂಡು ಜನರು, ನಾವು ನೇರವಾಗಿ ನೋಡೋದು ಯಾರನ್ನ, ರಾಜಕಾರಣಿಗಳನ್ನ ನೋಡ್ತೇವೆ, ಆದ್ರೆ ಅದ್ರ ಹಿಂದೆ ಕೆಲಸ ಮಾಡುವಂಥವ್ರು ನಿಜವಾಗಿಯೂ ನಾಗರಿಕ ಸೇವಾ ವರ್ಗದವರು. ಅಂದ್ರೆ ನಾವಿವರನ್ನ ಸಿಬ್ಬಂದಿ ಅಂತ ಕರಿತೀವಿ. ಸರ್ಕಾರದ ಸಿಬ್ಬಂದಿ ಏನಿರ್ತಾರಲ್ಲ ಅವರನ್ನ ನಾವು ನಾಗರಿಕ ಸೇವಾ ವರ್ಗ ಅಂತ ಕರಿತೇವೆ.
ಸರ್ಕಾರಕ್ಕೆ ನಿಗದಿಪಡಿಸಿದಂತಹ ಗುರಿಗಳಿರ್ತಾವ ಮತ್ತು ಅವುಗಳನ್ನು ತಲುಪಲಿಕ್ಕೆ ಈ ಆಡಳಿತ ಬಹಳಷ್ಟು ಅನುಕೂಲಕರ ಆಗಿದೆ. ಹಾಗೆ ಬಹಳ ಸಲ ನಾವು ಈ ಒಂದು ಭಾರತದೊಳಗೆ ಆಡಳಿತ ಪಾತ್ರದ ಬಗ್ಗೆ ನಾವು ಸ್ವಲ್ಪ ಮಾತಾಡೋದಾದ್ರೆ, ಚಾರ್ಲ್ಸ್ ಎ ಬಿಯಾರ್ಡ್ ಪ್ರಕಾರ ಆಡಳಿತ ಅನ್ನುವಂಥದ್ದು ಆಧುನಿಕ ನಾಗರಿಕತೆ ವಿಜ್ಞಾನ. ಅಂದ್ರೆ ಮೊದಲು ಇತ್ತು ಆಡಳಿತ ಅನ್ನುವಂಥದ್ದು, ಆದ್ರೆ ಅದು ಒಂದು ವಿಜ್ಞಾನ ರೂಪದೊಳಗೆ ಬದಲಾವಣೆ ಆಗಿದ್ದು ಅಂತಂದ್ರೆ ಆಧುನಿಕ ಒಂದು ದಿನಮಾನದೊಳಗೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಜೆರಾಲ್ಡ್ ಗೈಡನ್ ಅನ್ನುವಂತಹ ಒಬ್ಬ ವ್ಯಕ್ತಿ ಸಾರ್ವಜನಿಕ ಆಡಳಿತದ ಕಾರ್ಯ ಮತ್ತು ಪಾತ್ರವನ್ನ ಸಮಕಾಲೀನ ಸಮಾಜಕ್ಕೆ ಅನ್ವಯ ಆಗುವಂಗ ಈ ಕೆಳಗೆ ಕಂಡಂಗ ಪಟ್ಟಿಯನ್ನು ಮಾಡ್ತಾರೆ. ಯಾವ್ಯಾವ ಅಂಶಗಳು ಅಂತಂದ್ರೆ, ಮೊದಲನೇದು ರಾಜಕೀಯ ಸಂರಕ್ಷಣೆಯನ್ನು ಒಳಗೊಂಡಿರ್ತೈತಿ, ಹಾಗೆ ಸ್ಥಿರತೆ ಮತ್ತು ವ್ಯವಸ್ಥೆಯ ಕ್ರಮಬದ್ಧ ನಿರ್ವಹಣೆ ಇರ್ತೈತಿ, ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಗಳ ಸಾಂಸ್ಥೀಕರಣ ಅನ್ನುವಂಥದ್ದು, ಬೃಹತ್ ಪ್ರಮಾಣದ ವಾಣಿಜ್ಯ ವಿದ್ಯಮಾನಗಳ ಬೆಳವಣಿಗೆ ಅನ್ನುವಂಥದ್ದು, ಆರ್ಥಿಕ ಅಭಿವೃದ್ಧಿಯ ಬೆಳವಣಿಗೆಯನ್ನು ಸಾಧಿಸುವಂಥದ್ದು, ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸುವಂಥದ್ದು, ಸಮಾಜದ ದುರ್ಬಲ ವರ್ಗಗಳನ್ನು ರಕ್ಷಣೆ ಮಾಡುವಂಥದ್ದು, ಇವೆಲ್ಲವುಗಳು ಸಹ ಈ ಒಂದು ಸಾರ್ವಜನಿಕ ಆಡಳಿತದ ಕಾರ್ಯ ಮತ್ತು ಪಾತ್ರ ಅಂತ ನಾವಿಲ್ಲಿ ಗಮನಿಸಬಹುದು. ಇನ್ನು ನಾನು ಆಗಲೇ ಹೇಳ್ದಂಗೆ ಈಗ ಆಡಳಿತದೊಳಗ ನಾಗರಿಕ ಸೇವಾ ವರ್ಗ ಪ್ರಮುಖವಾದಂತಹ ಪಾತ್ರವನ್ನು ಏನು ಮಾಡ್ತೈತಿ ಅಥವಾ ಪ್ರಮುಖವಾದಂತಹ ಪಾತ್ರವನ್ನು ನಿಭಾಯಿಸ್ತೈತಿ ಅಂತ ನಾನು ಆಗಲೇ ಹೇಳಿದೆ. ಈ ನಾಗರಿಕ ಸೇವಾ ವರ್ಗ ಏನು ಇದು ಹಿಂಗಂದ್ರೆ ಮತ್ತು ಅದರ ಲಕ್ಷಣಗಳೇನು, ಯಾರನ್ನ ನಾವು ನಾಗರಿಕ ಸೇವಾ ವರ್ಗ ಅಂತ ಕರಿತೇವಿ ಅಂತಂದ್ರೆ, 19ನೇ ಶತಮಾನದ ಮಧ್ಯಭಾಗದೊಳಗ ಈ ಒಂದು ನಾಗರಿಕ ಸೇವೆ ಅನ್ನುವಂಥದ್ದನ್ನ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯವರು ಸ್ಥಾಪನೆ ಮಾಡಿದ್ರು. ಭಾರತದೊಳಗ ಉನ್ನತ ಹುದ್ದೆಗಳಿಗೆ ಆಯ್ಕೆ ಮಾಡಲಿಕ್ಕೆ ಈ ಬ್ರಿಟಿಷರು ಭಾರತೀಯರಿಗೆ ಒಂದು ಉನ್ನತ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಏರ್ಪಡಿಸ್ತಾ ಇದ್ರು. ಮತ್ತು ಈ ಒಂದು ಸೇವೆಯನ್ನು ಮಿಲಿಟರಿ ಸೇವೆ ಅಂತ ಕರೀಲಿಲ್ಲ. ಇದು ಮಿಲಿಟರಿ ಸೇವೆಗೂ ಇದಕ್ಕೂ ಬಹಳ ವ್ಯತ್ಯಾಸ ಇತ್ತು. ಮಿಲಿಟರಿ ಸೇವೆ ಎಲ್ಲರೂ ಮಿಲಿಟರಿ ಅವರು ಆಡಳಿತದೊಳಗೆ ಪಾಲ್ಗೊಳ್ತಾ ಇರಲಿಲ್ಲ ಅಲ್ಲ, ಹಾಗಾಗಿ ಇದನ್ನು ನಾಗರಿಕ ಸೇವೆ ಅಂತ ಕರೆದ್ರು. ಕೇವಲ ಮಿಲಿಟರಿಗೆ ಸಂಬಂಧಪಟ್ಟಿದ್ರೆ ಅದನ್ನು ಮಿಲಿಟರಿ ಪರೀಕ್ಷೆ ಅಂತ ಕರಿತಿದ್ರು ಅಥವಾ ಮಿಲಿಟರಿ ಸೇವೆ ಅಂತ ಕರಿತಿದ್ರು. ಇದು ಆಡಳಿತಕ್ಕೆ ಸಂಬಂಧಪಟ್ಟದ್ದಾಗಿದ್ದರಿಂದ ಇದನ್ನು ನಾಗರಿಕ ಸೇವೆ ಅಂತ ಕರೆದ್ರು, ಅಂದರೆ ಸಿವಿಲ್ ಸರ್ವಿಸಸ್ ಅಂತ ಕರೆದ್ರು. ಇದನ್ನು ನಾಗರಿಕ ಸೇವೆಯನ್ನು ನಾವು ಆಗಲೇ ಹೇಳ್ದಂಗೆ ಶಾಶ್ವತ ಕಾರ್ಯಾಂಗ ಅಂತ ಕರಿತೀವಿ. ಇದು ವಿಶಾಲ ಅರ್ಥದೊಳಗೆ ನಾವು ಇದರ ಬಗ್ಗೆ ನೋಡೋದಾದ್ರೆ, ಇದು ರಾಷ್ಟ್ರಪತಿಯನ್ನ, ಪ್ರಧಾನಿ ಮಂತ್ರಿಮಂಡಲವನ್ನು ಒಳಗೊಂಡಿದ್ದಿ. ಅದರ ಜೊತೆಗೆ ಅಪಾರ ಸಂಖ್ಯೆಯ ಅಧೀನ ಅಧಿಕಾರಿಗಳನ್ನು, ಉನ್ನತ ಅಧಿಕಾರಿಗಳನ್ನು, ಹಿಂಗೆ ಆಡಳಿತಾತ್ಮಕ ಅಧಿಕಾರಿಗಳನ್ನು ಒಳಗೊಂಡಿದ್ದಿ. ಕಾರ್ಯಾಂಗವನ್ನು ನಾವು ರಾಜಕೀಯ ಕಾರ್ಯಾಂಗ ಮತ್ತು ಅಶಾಶ್ವತ ಕಾರ್ಯಾಂಗ ಅಂತ ಡಿವೈಡ್ ಮಾಡ್ತೀವಿ. ನಾನು ಆಗಲೇ ಹೇಳಿದೆ ಇದರ ಬಗ್ಗೆ. ಮಂತ್ರಿಗಳಿರುವಂಥದ್ದನ್ನು ಮತದಾನದ ಮೂಲಕ ಯಾರು ಆಯ್ಕೆ ಆಗಿರ್ತಾರಲ್ಲ ಅಂಥವ್ರನ್ನ ನಾವು ರಾಜಕೀಯ ಕಾರ್ಯಾಂಗ ಅಂತ ಕರೆದ್ರೆ, ಯಾವ ಕಾರ್ಯಾಂಗ ಶಾಶ್ವತ ಆಗಿರ್ತೈತಿ, ಯಾರು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನಿಗದಿಪಡಿಸಿದ ಅರ್ಹತೆಯನ್ನು ಇಟ್ಕೊಂಡು ಯಾರು ಆಯ್ಕೆಯಾಗಿರ್ತಾರೋ ಅಂಥವ್ರನ್ನ ನಾವು ಶಾಶ್ವತ ಕಾರ್ಯಾಂಗ ಅಂತ ಕರಿತೇವೆ. ಇನ್ನು ಈ ಒಂದು ನಾಗರಿಕ ಸೇವೆ ರಾಜಕೀಯ ಕಾರ್ಯಾಂಗದ ಅಧೀನದೊಳಗೈತಿ. ಅದರಿಂದ ಆದೇಶಗಳನ್ನು ಪಡೆದು ಅದರ ನಿಯಂತ್ರಣದೊಳಗೆ ಕೆಲಸವನ್ನು ಮಾಡುವಂಥದ್ದು ಈ ನಾಗರಿಕ ಸೇವೆಯ ಒಂದು ಪ್ರಮುಖವಾದಂತಹ ಕೆಲಸ. ಪ್ರತಿಯೊಬ್ಬ ಸಚಿವರು ಇಲಾಖೆಯ ಉಸ್ತುವಾರಿಯನ್ನು ಹೊಂದಿರ್ತಾರೆ. ಈ ಇಲಾಖೆಯನ್ನು ನಡೆಸಲಿಕ್ಕೆ ಅಪಾರ ಪ್ರಮಾಣದ ನಾಗರಿಕ ಸೇವಾ ಸಿಬ್ಬಂದಿಯವರು ಸಹಾಯ ಮಾಡ್ತಾರೆ. ಈಗ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಕರ್ನಾಟಕದ ಮುಖ್ಯಮಂತ್ರಿ ಇದಾರಂತಂದ್ರೆ ಅವರು ರಾಜಕೀಯವಾಗಿ ಮುಖಂಡರು ಅಥವಾ ರಾಜಕೀಯ ಒಂದು ಕಾರ್ಯಾಂಗ. ಆದರೆ ಹಿಂದಿರುವಂಥವ್ರು ಯಾರು ಅಂತಂದ್ರೆ ಮುಖ್ಯ ಕಾರ್ಯದರ್ಶಿಗಳ ಒಂದು ಏನು ಅವರ ಮಾರ್ಗದರ್ಶನದ ಮೇಲೆ ಅವರು ನೀತಿ ನಿಯಮಗಳನ್ನು, ಕಾನೂನುಗಳನ್ನು ರೂಪಿಸ್ತಾ ಇರ್ತಾರೆ. ಜೊತೆಗೆ ಅವುಗಳಿಗೆ ಸಂಬಂಧಪಟ್ಟ ಹಾಗೆ ಈಗ ಏನಾದರೂ ಒಂದು ಯೋಜನೆಯನ್ನು ತರಬೇಕಂದ್ರೂ ಸಹ ಅವರ ಒಂದು ಮಾರ್ಗದರ್ಶನ ಇಲ್ಲದೇನೆ, ಅವರ ಒಂದು ಸಹಕಾರ ಇಲ್ಲದೇನೆ ಅವರು ಯಾವುದೋ ಒಂದು ಕಾನೂನುಗಳನ್ನಾಗಲಿ ಅಥವಾ ಮಾತನ್ನಾಗಲಿ ಏನು ಆಡುವುದಿಲ್ಲ ಅನ್ನೋದನ್ನು ನಾವು ಬಹಳ ಪ್ರಮುಖವಾಗಿ ಇಲ್ಲಿ ಗಮನಿಸುವಂತಹ ಒಂದು ಅಂಶ. ಹಾಗೆ ನಾಗರಿಕ ಸೇವಾ ವರ್ಗ ಇಲ್ದಂಗೆ ಸರ್ಕಾರ ಆಡಳಿತವನ್ನು ನಿರ್ವಹಿಸಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಬರೀ ರಾಜಕೀಯ ಮುಖಂಡರುಗಳನ್ನ, ಮಂತ್ರಿಗಳನ್ನ ಸರ್ಕಾರವನ್ನು ನಡೆಸ್ತಾರೋ ಅಂತಂದ್ರೆ ಅದು ನಿಜವಾಗ್ಲೂ, ಯಾಕಂದ್ರೆ ಹಿಂದಿನ ಅಧ್ಯಾಯದೊಳಗೆ ನೋಡಿದ್ವಿ, ಅವರಿಗೆ ಶೈಕ್ಷಣಿಕ ಹಿನ್ನೆಲೆ ಬಗ್ಗೆ ಏನೂ ಸರಿಯಾದಂತಹ ಒಂದು ವ್ಯವಸ್ಥೆ ನಮ್ಮ ಸಂವಿಧಾನದೊಳಗೆ ಇಲ್ಲ. ಅಂದರೆ ಇಷ್ಟೇ ಅರ್ಹತೆಯನ್ನು ಅವರು ಹೊಂದಿರಬೇಕು ಅನ್ನುವಂಥದ್ದಿಲ್ಲ. ಹಾಗಾಗಿ ಕೆಲವೊಬ್ಬರು PUC ಓದೋರು ಬರ್ಬೋದು, ಕೆಲವೊಬ್ರು ಮಾಸ್ಟರ್ ಡಿಗ್ರಿ ಓದೋರು ಬರ್ಬೋದು. ಹಾಗಿರುವಾಗ ಹೌದು ಅವರು ತಮ್ಮ ಒಂದು ಶೈಕ್ಷಣಿಕ ಹಿನ್ನೆಲೆಯನ್ನು ಘೋಷಣೆ ಮಾಡ್ತಾರೋ ಖರೆ, ಆದರೆ ಎಷ್ಟರ ಮಟ್ಟಿಗೆ ಅವರು ಕ್ಯಾಪೇಬಲ್ ಅದಾರ ಅನ್ನುವಂಥದ್ದು, ಅಂದ್ರೆ ಸರ್ಕಾರವನ್ನು ನಡೆಸಲಿಕ್ಕೆ ಎಷ್ಟು ಮಟ್ಟಿಗೆ ಕ್ಯಾಪೇಬಲ್ ಅದಾರ ಅನ್ನುವಂಥದ್ದು ಅದು ಒಂದು ನಿಗೂಢತೆಯಿಂದ ಕೂಡಿರುವಂಥದ್ದು. ಹಾಗಾಗಿ ನಾಗರಿಕ ಸೇವಾ ವರ್ಗ ಇಲ್ಲದನ ಸರ್ಕಾರ ಆಡಳಿತವನ್ನು ನಿರ್ವಹಿಸಕ್ಕೆ ಸಾಧ್ಯ ಆಗುವುದಿಲ್ಲ. ನಿಜವಾಗಿಯೂ ಆಡಳಿತವನ್ನು ನಡೆಸುವವರು ಅಂತಂದ್ರೆ ನಾಗರಿಕ ಸೇವಾ ವರ್ಗದ ಸದಸ್ಯರು. ಆದರೆ ಇವರು ತೆರೆ ಹಿಂದಿರ್ತಾರ, ರಾಜಕೀಯ ಮುಖಂಡರು ಮುಂದಿರ್ತಾರ. ಹಾಗಾಗಿ ಇವರ ಪಾತ್ರ ನಮಗೆ ಬಹಳ ಕಡಿಮೆ ಕಾಣಿಸ್ತೈತಿ ಕಣ್ಣಿಗೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಇನ್ನು RG ಗೆಟಲ್ ಒಂದು ಹೇಳಿಕೆಯನ್ನು ಅವರ ವ್ಯಾಖ್ಯಾನ ಮಾಡುವ ಹಂಗ ಈ ಒಂದು ನಾಗರಿಕ ಸೇವಾ ವರ್ಗ ಅಂದ್ರೆ ಏನು ಅಂತ ಅವ್ರು ಹೇಳ್ತಾರೆ. ನಾಗರಿಕ ಸೇವಾ ವರ್ಗ ಅಂತಂದ್ರೆ ವಿವಿಧ ಇಲಾಖೆಗಳ ಕೆಲಸ ಮಾಡುವಂತಹ ಸಾಮಾನ್ಯ ಸಿಬ್ಬಂದಿ ವರ್ಗ.
ಬೇರೆ ಬೇರೆ ಇಲಾಖೆ ಇರ್ತಾವೆ. ಆರ್ಥಿಕ ಇಲಾಖೆ ಇರ್ತೈತಿ, ಕಂದಾಯ ಇಲಾಖೆ ಇರ್ತೈತಿ, ಮತ್ತು ರಕ್ಷಣಾ ಇಲಾಖೆ, ಹಿಂಗೆ ಬೇರೆ ಬೇರೆ ಇಲಾಖೆಗಳು ಇರ್ತಾವ. ಆ ಎಲ್ಲ ಇಲಾಖೆಯೊಳಗೆ ಕೆಲಸ ಮಾಡುವಂತಹ ಸಾಮಾನ್ಯ ಸಿಬ್ಬಂದಿ ವರ್ಗವನ್ನ ನಾಗರಿಕ ಸೇವಾ ವರ್ಗ ಅಂತ ಕರೀತಾರೆ. ಇನ್ನು ಈ ನಾಗರಿಕ ಸೇವಾ ವರ್ಗ ಕೆಲವೊಂದು ಲಕ್ಷಣಗಳನ್ನ ಹೊಂದೈತಿ. ಆ ಲಕ್ಷಣಗಳು ಯಾವ್ಯಾವುದು ಅಂತಂದ್ರ, ಮೊದಲನೇದು ವೃತ್ತಿನಿರತ ಸೇವಾ ವರ್ಗ. ಅಂದ್ರೆ ನಾಗರಿಕ ಸೇವಾ ವರ್ಗ ಅನ್ನೋದು ಏನೈತಿ, ಇದು ಕಾಯಂ ಮತ್ತು ಸಂಭಾವನೆ ಪಡೆಯುವಂತಹ ಒಂದು ಅಧಿಕಾರಿಗಳಿಂದ ಕೂಡಿರುವ ಒಂದು ಸಮೂಹ. ಇದು ಒಂದು ಪೂರ್ಣ ಸಮಯದ ಮತ್ತು ನಿರಂತರ ಸೇವೆ ಅಂತ ನಾವು ಕರಿತೀವಿ. ಹಾಗಾಗಿ ಇದನ್ನ ವೃತ್ತಿನಿರತ ವರ್ಗ ಅಂತ ಕರೀತಾರೆ. ಮತ್ತೊಂದು ಪ್ರಮುಖ ಲಕ್ಷಣ ಏನು ಅಂತಂದ್ರ, ಅಧಿಕಾರ ಶ್ರೇಣಿ ಪದ್ಧತಿ ಇರ್ತೈತಿ. ಇಲ್ಲಿ ಒಂದೇ ರೀತಿಯಾದಂತಹ, ನಾವು ಭಾರತದೊಳಗೆ ಎಲ್ಲರನ್ನು ಒಂದೇ ಒಂದು ಇದ್ರೊಳಗೆ ಅಳೆಯುವುದಿಲ್ಲ. ಏನು ನೌಕರರನ್ನ ಗುಂಪು ABCD ಅಂತ ಹಿಂಗೆ ಡಿವೈಡ್ ಮಾಡ್ತೀವಿ ಅಂತಂದ್ರೆ, ಪ್ರತಿಯೊಬ್ಬ ನಾಗರಿಕ ಸಿಬ್ಬಂದಿ ಅವನ ಉನ್ನತ ಅಧಿಕಾರಿಯ ಒಂದು ಆದೇಶಗಳನ್ನ ಪಾಲನೆ ಮಾಡಬೇಕಾಗಿರ್ತೈತಿ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಒಬ್ಬ D ನೌಕರ ಇದ್ದ ಅಂತಂದ್ರೆ C ನೌಕರನ ಒಂದು ಆದೇಶಗಳನ್ನ ಫಾಲೋ ಮಾಡಬೇಕಾಕೈತಿ. C ಇದ್ದಂದ್ರೆ B ಅಧಿಕಾರಿ ಹೇಳಿದಂತಹ ಒಂದು ಆದೇಶಗಳನ್ನ ಫಾಲೋ ಮಾಡಬೇಕು. B ಅಧಿಕಾರಿ ಇದ್ದ ಅಂದ್ರೆ A ಅಧಿಕಾರಿ ಅಂದ್ರೆ ಉನ್ನತ ಅಧಿಕಾರಿ ಹೇಳಿದಂತಹ ಒಂದು ಕೆಲಸ ಕಾರ್ಯಗಳನ್ನ ಅಥವಾ ಆದೇಶಗಳನ್ನ ಪಾಲನೆ ಮಾಡಬೇಕಾಕೈತಿ. ಈ ಮೇಲಧಿಕಾರಿ ಏನಿರ್ತಾರ, ಉನ್ನತ ಅಧಿಕಾರಿ, ಅವರು ಕೆಳಗಿನ ಅಧಿಕಾರಿಯ ಅಧಿಕಾರ ನಿರ್ವಹಣೆಯನ್ನು ಗಮನಿಸ್ತಾ ಇರ್ತಾರೆ. ಇದು ಒಂದು ರೀತಿ ಉತ್ತಮ ಆಡಳಿತವನ್ನ ಸಂಘಟಿಸಲಿಕ್ಕೆ ಅನುಕೂಲಕರ ಆಗಿದೆ. ಇನ್ನು ಮತ್ತೊಂದು ಪ್ರಮುಖವಾದಂತಹ ಲಕ್ಷಣ ಏನು ಅಂತಂದ್ರೆ, ರಾಜಕೀಯ ತಾಟಸ್ಥ್ಯ. ಅಂದ್ರೆ ರಾಜಕೀಯವಾಗಿ ಅವರು ನ್ಯೂಟ್ರಲ್ ಇರ್ತಾರೆ. ಅಂದ್ರೆ ಇವರು ಯಾವುದೂ ರಾಜಕೀಯ ಪಕ್ಷಕ್ಕೆ ಸೇರಿರುವುದಿಲ್ಲ. ಇವರ ಕೆಲಸ ಯಾವುದೋ ಒಬ್ಬ ರಾಜಕೀಯ ಮುಖಂಡ ಆಡಳಿತಕ್ಕೆ ಬರಲಿ, ಯಾವುದೋ ಪಕ್ಷ ಆಡಳಿತಕ್ಕೆ ಬರಲಿ, ಇವರು ತಮ್ಮ ಕರ್ತವ್ಯವನ್ನ ನಿಷ್ಠೆಯಿಂದ ಪಾಲಿಸಬೇಕು, ಅದು ಸಂವಿಧಾನದ ಚೌಕಟ್ಟಿನೊಳಗ ಅನ್ನುವಂಥದ್ದು ಬಹಳ ಪ್ರಮುಖವಾಗಿರುವಂತಹ ಲಕ್ಷಣ. ಮತ್ತೊಂದು ಪ್ರಮುಖ ಲಕ್ಷಣ ಏನು ಅಂತಂದ್ರೆ ಅನಾಮಧೇಯತೆ. ಇದನ್ನು ನಾವು ಅನೋಮಿನಿಟಿ ಅಂತ ಕರಿತೇವೆ. ನಾಗರಿಕ ಸಿಬ್ಬಂದಿ, ನಾನು ಆಗ್ಲೇ ಹೇಳ್ದಂಗೆ, ತೆರೆಯ ಮರೆಯೊಳಗೆ ಕೆಲಸ ಮಾಡ್ತಾರೆ. ಯಾವುದೇ ಸಚಿವರಿಗೆ ಕೆಲಸ ಮಾಡಿದ್ರೂ ಸಹ ಅನಾಮಕತ್ವ ಸಿಬ್ಬಂದಿಯಾಗಿ ಉಳಿತಾರೆ. ಎಲ್ಲೂ ಇವರ ಹೆಸರು ಬರುವುದಿಲ್ಲ. ಒಳ್ಳೆಯ ಕೆಲಸಕ್ಕಾಗಿ ಪ್ರಶಂಸೆ ಮತ್ತು ತೆಗಳಿಕೆ ಬಂದರೂ ಸಹ ಅದು ಸಚಿವರಿಗೆ ಅನ್ವಯ ಆಗ್ತದೆ ಹೊರತು ನಾಗರಿಕ ಸಿಬ್ಬಂದಿಗಿಲ್ಲ. ಅಂದ್ರೆ ಇವರು ಕೆಲಸ ಮಾಡುವಂಥದ್ದು ಎಲ್ಲಾನು ಸಹ ಮುಂದೆ ಆ ಸಚಿವರನ್ನ ಅಥವಾ ಆ ಒಂದು ಮಂತ್ರಿನ ಇಟ್ಕೊಂಡು ಮಾಡಿರ್ತಾರೆ. ಇವರು ಏನೋ ಒಂದು ಕಾನೂನು ತಂದ್ರು, ಏನೋ ಒಂದು ಸಲಹೆಯನ್ನು ಕೊಟ್ಟರು, ಅಲ್ಲಿ ಮಂತ್ರಿನೇ ನೇರವಾಗಿ ಹೊಣೆ ಆಗಿರ್ತಾರೆ ಹೊರತು ಇವರಾಗಿರುವುದಿಲ್ಲ. ಮತ್ತೊಂದು ಪ್ರಮುಖವಾದಂತಹ ಲಕ್ಷಣ ಅಂತಂದ್ರೆ ನಿಷ್ಪಕ್ಷಪಾತತೆ. ನಾಗರಿಕ ಸಿಬ್ಬಂದಿ ತಮ್ಮ ಕರ್ತವ್ಯವನ್ನ ನಿರ್ವಹಿಸುವಾಗ ಯಾವುದೂ ಗುಂಪು ಅಥವಾ ಸಮಾಜದ ಯಾವುದೂ ವರ್ಗದ ಪರವಾಗಿ ವರ್ತಿಸುವ ಹಾಗಿಲ್ಲ. ಇವರು ಯಾವುದೂ ಪಕ್ಷ ಭೇದವನ್ನು ಮಾಡುವ ಹಾಗಿಲ್ಲ. ಯಾವುದೇ ಒಂದು ಪಕ್ಷದ ಪರವಾಗಿ ವಿರೋಧವಾಗಿ ಮಾತನಾಡುವಂಥದ್ದನ್ನ ನಿರ್ಬಂಧಿಸಿರ್ತಾರೆ. ಹಾಗಾಗಿ ಇವರು ನಿಷ್ಪಕ್ಷಪಾತವಾಗಿ ತಮ್ಮ ಕೆಲಸವನ್ನು ಮಾಡಬೇಕಾಗ್ತೈತಿ. ಇದು ಒಂದು ಸಹ ಪ್ರಮುಖವಾದಂತಹ ಲಕ್ಷಣ. ಇನ್ನು ಮತ್ತೊಂದು ಪ್ರಮುಖ ಲಕ್ಷಣ ಏನು ಅಂತಂದ್ರೆ, ಈ ನಾಗರಿಕ ಸೇವಾ ವರ್ಗದ್ದು ಸೇವಾ ಮನೋಭಾವ ಅನ್ನುವಂಥದ್ದು. ಇವರು ಕೆಲಸ ಮಾಡೋದು ಏನು ಅಂತಂದ್ರೆ ಸರ್ವಿಸ್ ಮೋಟೋ ಅಂತ ನಾವು ಇದನ್ನು ಕರಿತೀವಿ. ಸಮಾಜದ ಕಲ್ಯಾಣಕ್ಕಾಗಿನೇ ಇವರು ಕೆಲಸವನ್ನು ಮಾಡಬೇಕಾಗಿರ್ತೈತಿ. ಹಾಗಾಗಿ ಸಾರ್ವಜನಿಕರಿಗೆ ಎಷ್ಟು ಆಕ್ಯತಿ ಸಾಧ್ಯವಾದಷ್ಟು ಸೇವೆ ಮಾಡುವ ಮನಸ್ಸನ್ನ ಮತ್ತು ಹಂಬಲವನ್ನು ಹೊಂದಿರುವುದು ಇವರ ಪ್ರಮುಖವಾದಂತಹ ಲಕ್ಷಣ. ಮತ್ತು ಸೇವೆಯನ್ನ ಮಾಡುವುದು ಅಥವಾ ಸಾರ್ವಜನಿಕರಿಗೆ ಇವರ ಸೇವೆಯನ್ನು ಕೊಡುವಂಥದ್ದು ಸಹ ಒಂದು ಕಡ್ಡಾಯವಾದಂತಹ ಸೇವೆ. ಹಾಗೆ ಇವರ ಒಂದು ಪ್ರಮುಖ ಲಕ್ಷಣ ಅನ್ನೋದನ್ನ ನಾವಲ್ಲಿ ಗಮನಿಸಬಹುದು. ಮತ್ತೊಂದು ಪ್ರಮುಖ ಲಕ್ಷಣ ಅಂತಂದ್ರೆ, ಇವರು ಕಾಯಂ ಕಾರ್ಯಾಂಗ ಅಂತ ನಾನು ಆಗ್ಲೇ ಹೇಳಿದೆ. ಕಾಯಂ ಕಾರ್ಯಾಂಗ ಅಂತ ಕರಿತೀವಿ. ಇವರು ಒಂದು ಸಲ ನೇಮಕ ಆದರೂ, ಅಪಾಯಿಂಟ್ಮೆಂಟ್ ಆರ್ಡರ್ ಕೈ ಒಳಗೆ ಸಿಕ್ತು ಅಂತಂದ್ರೆ ನಿವೃತ್ತಿ ಹೊಂದುವ ವಯೋಮಾನದವರೆಗೂ ಸಹ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ಇರ್ತಾರೆ ಈ ನಾಗರಿಕ ಸೇವಾ ವರ್ಗದ ಸಿಬ್ಬಂದಿ. ಕೇಂದ್ರ ಸರ್ಕಾರ ಮತ್ತು ಕರ್ನಾಟಕ ರಾಜ್ಯ ಸೇವೆ ಒಳಗ ನಿವೃತ್ತಿ ವಯಸ್ಸು 60 ವರ್ಷಗಳು. ಒಮ್ಮೆ ಜಾಯ್ನ್ ಆದರೂ 20-25 ವರ್ಷಕ್ಕೆ 30 ವರ್ಷಕ್ಕೆ ಒಮ್ಮೆ ಇವರು ಕೆಲಸಕ್ಕೆ ಸೇರ್ಕೊಂಡ್ರು ಅಂತಂದ್ರೆ ತಮ್ಮ ನಿವೃತ್ತಿ ವಯಸ್ಸು ಬರುವವರೆಗೂ ಸಹ ಇವರು ಕೆಲಸದೊಳಗೆ ಮುಂದುವರಿತಾರೆ. ಹೌದು, ಕೆಲವೊಂದಿಷ್ಟು ನಡುವೆ ಏನಾದರೂ ತಪ್ಪುಗಳಾದ್ರೆ ಅಥವಾ ಬೇರೆ ಯಾವುದೇ ಕಾರಣದಿಂದ ಅವರು ವಜಾಗೊಳ್ಬಹುದು, ಏನೇ ಆಗ್ಬಹುದು. ಆದರೆ ಇವರ ಅಧಿಕಾರವನ್ನು ನಾವು ಶಾಶ್ವತ ಕಾರ್ಯಾಂಗ ಅಂತಲೇ ಕರಿತೇವೆ. ಮತ್ತೊಂದು ಪ್ರಮುಖವಾದಂತಹ ಇನ್ನೊಂದು ಲಕ್ಷಣ ಏನು ಅಂತಂದ್ರೆ ಕಾನೂನಿನ ಮಿತಿ. ಪ್ರತಿಯೊಬ್ಬ ನಾಗರಿಕ ಸಿಬ್ಬಂದಿನೂ ಸಹ ಇವರು ಕಾನೂನಿನ ಮಿತಿಯೊಳಗೆ, ಅದರ ಪರಿಧಿ ಒಳಗನ ಕೆಲಸವನ್ನ ಮಾಡಬೇಕಾಕೈತಿ. ಕಾನೂನು ಉಲ್ಲಂಘನೆ ಮಾಡಿದಂತಹ ಸಿಬ್ಬಂದಿ ಯಾರಿರ್ತಾರ ಅವರ ವಿರುದ್ಧ ಶಿಸ್ತುಬದ್ಧವಾದಂತಹ ಕ್ರಮವನ್ನು ಸಹ ತೆಗೆದುಕೊಳ್ಳುವುದು ಒಂದು ಪ್ರಮುಖವಾದಂತಹ ಲಕ್ಷಣ. ಕೊನೆಗೆ ಮತ್ತೊಂದು ಪ್ರಮುಖವಾದಂತಹ ಲಕ್ಷಣ ಏನು ಅಂತಂದ್ರೆ, ಅಭ್ಯರ್ಥಿಗಳು ಇವರೇನಿರ್ತಾರ ನಾಗರಿಕ ಸೇವಾ ವರ್ಗದ ಸಿಬ್ಬಂದಿ, ಇವರಿಗೆ ವಿಶೇಷ ತರಬೇತಿ ಅನ್ನುವಂಥದ್ದು ಇರ್ತೈತೆ. ಅಂದ್ರೆ ಆಡಳಿತದೊಳಗ ಇವರು ಸಂಪೂರ್ಣವಾಗಿ ಏನು ತಮ್ಮನ್ನ ತಾವು ತೊಡಗಿಸ್ಕೊಳ್ಳಿಕ್ಕೆ ಇವರಿಗೆ ತರಬೇತಿಯನ್ನ, ಟ್ರೈನಿಂಗ್ ಅನ್ನ ಕೊಡ್ತಾರೆ. ವಿಶೇಷವಾಗಿ ಹೇಳೋದಾದ್ರೆ, ನಾವು IAS ಯಾರಾದ್ರೂ UPSC ನಡೆಸುವಂತಹ IAS ಪರೀಕ್ಷೆಯಲ್ಲಿ ಯಾರಾದ್ರೂ UPSC ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ IAS ಅಧಿಕಾರಿಗಳಾಗಿ ಯಾರು ಹೊರಗೆ ಬರ್ತಾರ ಅವರಿಗೆ ಮಸೂರಿ ಒಳಗಿರುವಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಒಳಗ ತರಬೇತಿಯನ್ನ ಕೊಡ್ತಾರೆ. ಹಂಗ IPS ಅಧಿಕಾರಿಗಳಿಗೆ
ಹೈದರಾಬಾದ್ನೊಳಗಿರುವಂತಹ ಸರ್ದಾರ್ ವಲ್ಲಭಾಯಿ ಪಟೇಲ್ ಪೊಲೀಸ್ ಅಕಾಡೆಮಿಯೊಳಗೆ ತರಬೇತಿಯನ್ನು ಕೊಡ್ತಾರೆ. ಈ ತರಬೇತಿಯನ್ನು ಕೊಡೋದ್ರಿಂದ ಉತ್ತಮವಾಗಿ ಕೆಲಸವನ್ನು ನಿರ್ವಹಿಸಲಿಕ್ಕೆ ಹಾಗೆ ಅವರು ಸಂಪೂರ್ಣವಾಗಿ ತೊಡಗಿಸ್ಕೊಂಡು ರಾಷ್ಟ್ರದ ಅಭಿವೃದ್ಧಿಯಲ್ಲಿ ಮುಂದೆ ಬರಲಿಕ್ಕೆ ಇವು ಸಹಕಾರಿಯಾಗಿದ್ದಾವೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತೇವೆ. ಇನ್ನು ಇದಿಷ್ಟು ಈ ಒಂದು ನಾಗರಿಕ ಸೇವಾ ವರ್ಗದ ಲಕ್ಷಣಗಳಾಯಿತು. ಮತ್ತು ನಾಗರಿಕ ಸೇವಾ ವರ್ಗ ಅಂತ ಅಂದ್ರೆ ಏನು ಅಂತ ನೋಡಿದ್ವಿ. ಈ ನಾಗರಿಕ ಸೇವೆಗಳನ್ನ ನಾವು 3 ಹಂತದೊಳಗ ವಿಭಾಗ ಮಾಡ್ತೇವೆ: ಅಖಿಲ ಭಾರತ ಸೇವೆಗಳು, ಕೇಂದ್ರೀಯ ಸೇವೆಗಳು ಮತ್ತು ರಾಜ್ಯ ಸೇವೆಗಳು ಅಂತ ಹೇಳಿ. ಇವುಗಳ ಬಗ್ಗೆ ಸ್ವಲ್ಪ ನೋಡೋದಾದ್ರೆ, ಈಗ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಅಖಿಲ ಭಾರತ ಸೇವೆಗಳು ಅಂತಂದ್ರೆ ಆಲ್ ಓವರ್ ಇಂಡಿಯಾದಾಗಿ ಚಾಲ್ತಿ ಇರುವಂತಹ ಸೇವೆಗಳನ್ನ ನಾವು ಅಖಿಲ ಭಾರತ ಸೇವೆಗಳು ಅಂತ ಕರಿತೇವೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ IAS, IPS, IFS ಏನಿರ್ತಾವಲ್ಲ, ಇವುಗಳನ್ನ ನಾವು ಅಖಿಲ ಭಾರತ ಸೇವೆಗಳು ಅಂತ ಕರಿತೀವಿ. ಸಂವಿಧಾನದ ಭಾಗ 14ರ ಪರಿಚ್ಛೇದ 312ನೇ ವಿಧಿ ಪ್ರಕಾರ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳೊಳಗ ಅಖಿಲ ಭಾರತ ಸೇವೆಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಾರ. ಈ ಸೇವೆಗಳೇನದಾವ, ಅಖಿಲ ಭಾರತ ಸೇವೆಗಳು ಭಾರತದ ಆಗ್ಲಿ ಯಾವುದೇ ಆಡಳಿತ ಪದ್ಧತಿಯೊಳಗಾಗ್ಲಿ ಪ್ರಮುಖವಾದಂತಹ ಒಂದು ಪಾತ್ರವನ್ನು ವಹಿಸ್ತಾವ. ಅಂದ್ರೆ ಈಗ ಭಾರತಕ್ಕೆ ಸಂಬಂಧಪಟ್ಟಂಗೆ ಮಾತಾಡೋದಾದ್ರೆ ಅಖಿಲ ಭಾರತ ಸೇವೆಗಳು ಅಂತಂದ್ರೆ ಜಮ್ಮು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಸೇಮ್ ಇರ್ತಾವ. ಎಲ್ಲ ಕಡೆ IAS ಆಫೀಸರ್ಗಳು ಒಂದೇ ಇರ್ತಾರೆ, IPS ಆಫೀಸರ್ಗಳು ಒಂದೇ ಇರ್ತಾರೆ. ಇವರನ್ನ ದೇಶದೊಳಗೆ ಎಲ್ಲಿ ಬೇಕಾದ್ರೂ ಟ್ರಾನ್ಸ್ಫರ್ ಮಾಡಬಹುದು ಇರ್ತೈತಿ. ಓಕೆ, ಇದಕ್ಕೆ ಉದಾಹರಣೆಗೆ ಹೇಳಬೇಕು ಅಂದ್ರೆ IAS ಆಗಿರ್ಬೋದು, IPS ಮತ್ತು IFS, ಇಂಡಿಯನ್ ಫಾರೆಸ್ಟ್ ಸರ್ವಿಸ್, ಅದೇ ಇಂಡಿಯನ್ ಪೊಲೀಸ್ ಸರ್ವಿಸ್, ಹಾಗೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. ಉದಾಹರಣೆಗೆ ಹೇಳಬೇಕು ಅಂದ್ರೆ ಬೆಂಗಳೂರಿನ DC ಆದವ್ರನ್ನ, ಇವತ್ತು ಬೆಂಗಳೂರಿನ DC ಆಗ್ಯಾರ ಅಂತಂದ್ರೆ ಒಬ್ಬ ವ್ಯಕ್ತಿ IAS ಆಫೀಸರು ನಾಳೆ ಅವರನ್ನ ಧಾರವಾಡದ DC ಯನ್ನಾಗಿ ಮಾಡಬಹುದು ಅಥವಾ ಭೂಪಾಲದ DC ಯನ್ನಾಗಿ ಮಾಡಬಹುದು. ಅಂದ್ರೆ ಇಡೀ ಭಾರತದಾದ್ಯಂತ ಎಲ್ಲಿ ಬೇಕಾದ್ರೂ ಅವರನ್ನ ಟ್ರಾನ್ಸ್ಫರ್ ಮಾಡಬಹುದಾಗಿರ್ತದೆ. ಆದ್ರೆ ಇಲ್ಲಿ ಕೆಲವೊಂದಿಷ್ಟು ಕೇಡರ್ಗಳಂತ ಹೇಳಿ ಮಾಡ್ಕೊಂಡಿರ್ತಾರೆ. ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕು. ಕರ್ನಾಟಕ ಕೇಡರ್, ಮಹಾರಾಷ್ಟ್ರ ಕೇಡರ್, ಸಾಮಾನ್ಯವಾಗಿ ಅವರನ್ನ ನಾವು ಕೇಡರ್ ಒಳಗೇನೆ ವರ್ಗಾವಣೆ ಮಾಡೋದನ್ನು ಸಹ ನಾವಿಲ್ಲಿ ಗಮನಿಸ್ತೇವೆ. ಇನ್ನ ಪ್ರಮುಖ ಇನ್ನೊಂದು ಅಂತಂದ್ರೆ ಕೇಂದ್ರ ಸೇವೆಗಳು, ಸೆಂಟ್ರಲ್ ಸರ್ವಿಸಸ್ ಅಂತ ಕರಿತೀವಿ ನಾವು. ಅಂದ್ರೆ ಕೇಂದ್ರ ಪಟ್ಟಿ ಒಳಗೆ ಏನು ಬರ್ತಾವಲ್ಲ ವಿಷಯಗಳು, ಆ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡುವಂತಹ ಈ ಒಂದು ಸಿಬ್ಬಂದಿ ವರ್ಗವನ್ನ ನಾವು ಕೇಂದ್ರ ಸೇವೆಗಳ ಅಡಿಯೊಳಗೆ ಸೇರಿಸ್ತೇವೆ. ವಿಶೇಷವಾಗಿ ಇವರು ಕೇಂದ್ರ ಸರ್ಕಾರದ ನಿಯಂತ್ರಣದ ವ್ಯಾಪ್ತಿಯೊಳಗೆ ಬರ್ತಾರೆ. 312ನೇ ಪರಿಚ್ಛೇದ ಕೇಂದ್ರೀಯ ಆಡಳಿತಾತ್ಮಕ ಇಲಾಖೆಗಳೊಳಗೆ ಇಂತಹ ಸೇವೆಗಳನ್ನು ಸೃಷ್ಟಿ ಮಾಡಲಿಕ್ಕೆ ಅವಕಾಶವನ್ನು ಒದಗಿಸಿಕೊಟ್ಟೈತಿ. ಕೇಂದ್ರ ಸೇವೆಗಳನ್ನ ದರ್ಜೆ 1, ದರ್ಜೆ 2, ನಾನು ಆಗ್ಲೇ ಹೇಳ್ದಂಗೆ ABCD ಅಂತ ಏನು ಹೇಳಿದೆ, ಹಂಗೆ ಇವರು ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3, ಕ್ಲಾಸ್ 4 ಅಂತ ಹೇಳಿ ಅವನ ವರ್ಗೀಕರಣ ಮಾಡ್ಕೊಂಡಾರ. ಈ ಕೇಂದ್ರ ಸೇವೆಗಳಿಗೆ ಉದಾಹರಣೆಗಳು ಅಂತಂದ್ರೆ IFS, ಆಮೇಲೆ IFS ಅಂತಂದ್ರೆ ಇಂಡಿಯನ್ ಫಾರೆನ್ ಸರ್ವಿಸ್, IRS ಅಂದ್ರೆ ಇಂಡಿಯನ್ ರೇಲ್ ಸರ್ವಿಸ್, IES ಅಂದ್ರೆ ಇಂಡಿಯನ್ ಎಂಜಿನಿಯರಿಂಗ್ ಸರ್ವಿಸ್, ಮತ್ತೊಂದು IRS ಅಂತಂದ್ರೆ ಇಂಡಿಯನ್ ರೆವಿನ್ಯೂ ಸರ್ವಿಸ್. ಈ ಕೆಲವೊಂದಿಷ್ಟು ಸೇವೆಗಳು ಈ ಒಂದು ಕೇಂದ್ರ ಸೇವೆಗಳ ಅಧೀನದೊಳಗೆ ಬರುವಂತಹ ಕೆಲವೊಂದಿಷ್ಟು ಸೇವೆಗಳಾಗ್ಯಾವ. ಇನ್ನು 3ನೇ ಮತ್ತು ಅಂತಿಮ ಸೇವೆ ಅಂತಂದ್ರೆ ರಾಜ್ಯ ಸೇವೆಗಳು ಅಂತ ಕರಿತೀವಿ. ನಾವು ಇದನ್ನ ಇಂಗ್ಲಿಷ್ ಒಳಗೆ ಸ್ಟೇಟ್ ಸರ್ವಿಸಸ್ ಅಂತ ಕರಿತೀವಿ. ಅಂದ್ರೆ ಸಂವಿಧಾನದ 309ನೇ ವಿಧಿ ಈ ಒಂದು ಕೇಂದ್ರ ಸೇವೆಗಳ ಬಗ್ಗೆ ಹೇಳ್ತೈತಿ. ಯಾವ ಸೇವೆಗಳು ಕೇವಲ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಾವ ಅಂದ್ರೆ ರಾಜ್ಯ ಪಟ್ಟಿಯಲ್ಲಿರುವಂತಹ ವಿಷಯಗಳಿಗೆ ಸಂಬಂಧಪಟ್ಟಿರ್ತಾವು. ಉದಾಹರಣೆಗೆ ಹೇಳಬೇಕಂದ್ರೆ ಪೊಲೀಸ್ ಆಗಿರಬಹುದು, ಆಡಳಿತ, ಮಾರಾಟ ತೆರಿಗೆ, ಭೂ ಕಂದಾಯ, ವೈದ್ಯಕೀಯ ಸೇವೆ, ಇವುಗಳಿಗೆ ಸಂಬಂಧಪಟ್ಟಂತಹ ರಾಜ್ಯಗಳೇನು ನೇಮಕ ಮಾಡ್ಕೊಂತಾವಲ್ಲ ಸಿಬ್ಬಂದಿಯನ್ನ, ಅದನ್ನ ನಾವು ರಾಜ್ಯ ಸೇವೆ ಅಂತ ಕರಿತೇವೆ. ಹಾಗೆ ರಾಜ್ಯದಿಂದ ರಾಜ್ಯಕ್ಕಾಗಿ ಅವರನ್ನ ನೇಮಕ ಮಾಡ್ಕೊಳ್ಳೋದಾಗಿರ್ಬೋದು, ಅವರ ಸೇವಾ ನಿಯಮಗಳ ಬಗ್ಗೆ ಆಗಿರಬಹುದು, ವೇತನಗಳ ಬಗ್ಗೆ, ಹಂಗ ರಾಜ್ಯದಿಂದ ರಾಜ್ಯಕ್ಕೆ ವ್ಯತ್ಯಾಸ ಅನ್ನುವಂಥದ್ದು ಕಂಡು ಬರ್ತೈತಿ. ಇಲ್ಲೂ ಸಹ ನಾವು ರಾಜ್ಯದ ಸೇವೆಗಳನ್ನ ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3, ಕ್ಲಾಸ್ 4 ಅಂತ ಹೇಳಿ ಡಿವೈಡ್ ಮಾಡ್ತೀವಿ. ಕ್ಲಾಸ್ 1 ಒಳಗ ಕ್ಲಾಸ್ 1 ಮತ್ತು ಕ್ಲಾಸ್ 2 ಒಳಗ ಸದಸ್ಯರು ಮತ್ತು ಪತ್ರಾಂಕಿತ ಅಧಿಕಾರಿಗಳಿರ್ತಾರೆ. ಇದರಲ್ಲಿ ಕ್ಲಾಸ್ 1 ಮತ್ತು ಕ್ಲಾಸ್ 2 ಇವ್ರೇನಿರ್ತಾರಲ್ಲ ಇವರನ್ನ ಪತ್ರಾಂಕಿತ ಅಧಿಕಾರಿಗಳು ಅಂತ ಕರಿತೀವಿ. ಕ್ಲಾಸ್ 3 ಒಳಗಿರ್ಬೋದು ಇದ್ದವರನ್ನ ಲಿಪಿಕ ಸಿಬ್ಬಂದಿ, ಮತ್ತು ಕ್ಲಾಸ್ 4 ಒಳಗಿರುವವರನ್ನ ಇವರನ್ನ ಒಂದು ರೀತಿ ಕಾವಲುಗಾರರು, ಸೇವಕರು, ಹಿಂಗೆ D ಗ್ರೂಪ್ ಅಂತ ಏನು ಕರಿತೇವಲ್ಲ ಅವರು ಇದ್ರೊಳಗೆ ಬರ್ತಾರೆ. ರಾಜ್ಯ ಸೇವೆಗಳಿಗೆ ಉದಾಹರಣೆ ಅಂತಂದ್ರೆ KS ಆಗಿರ್ಬೋದು, KSPS ಅಂದ್ರೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಆಗಿರ್ಬೋದು, ಕರ್ನಾಟಕ ಸ್ಟೇಟ್ ಪೊಲೀಸ್ ಸರ್ವಿಸ್ ಆಗಿರಬಹುದು, ಕರ್ನಾಟಕ ಫಾರೆನ್ ಸರ್ವಿಸ್ ಆಗಿರಬಹುದು, ಕರ್ನಾಟಕ ಇಂಜಿನಿಯರಿಂಗ್ ಸರ್ವಿಸ್, ಕರ್ನಾಟಕ ಎಜುಕೇಶನ್ ಸರ್ವಿಸ್, ಹಿಂಗ ಸಾಕಷ್ಟು ಸೇವೆಗಳನ್ನ ನಾವಿಲ್ಲಿ ಕಾಣ್ತೀವಿ. ಇದಿಷ್ಟು ಈ ಒಂದು ಸೇವೆಗಳನ್ನ ಏನು ವಿಭಾಗ ಮಾಡಿರುವಂಥದ್ದು. ನಿಮ್ಮ ಪರೀಕ್ಷೆಯೊಳಗೆ ಏನು ಕೇಳ್ತಾರೆ ಅಂದ್ರೆ ಅಖಿಲ ಭಾರತ ಸೇವೆಗಳಿಗೆ 2 ಉದಾಹರಣೆಯನ್ನ ಕೊಡ್ರಿ. ಅಖಿಲ ಭಾರತ ಸೇವೆ ಅಂದ್ರೆ ಭಾರತದಾದ್ಯಂತ ಕೆಲಸ ಮಾಡುವಂತ ಸೇವಕರು ಅಥವಾ ನಾಗರಿಕ ಸೇವಾ ಸಿಬ್ಬಂದಿ ವರ್ಗ.
ಉದಾಹರಣೆಗೆ IAS IPS. ಕೇಂದ್ರ ಸೇವೆ ಅಂತಂದ್ರೆ IRS ಇಂಡಿಯನ್ ರೆವಿನ್ಯೂ ಸರ್ವಿಸ್, IFS ಇಂಡಿಯನ್ ಫಾರಿನ್ ಸರ್ವಿಸ್, ಇವರು ಕೇಂದ್ರ ಸೇವೆ. ಇನ್ನು ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಕೇಳಿದ್ರಂತಂದ್ರು ಕರ್ನಾಟಕ ಸ್ಟೇಟ್ ಸರ್ವಿಸ್, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಕರ್ನಾಟಕ ಸ್ಟೇಟ್ ಪೊಲೀಸ್ ಸರ್ವಿಸ್, ಕರ್ನಾಟಕ ಎಜುಕೇಶನ್ ಸರ್ವಿಸ್, ಕರ್ನಾಟಕ ಇಂಜಿನಿಯರಿಂಗ್ ಸರ್ವಿಸ್. ಹಿಂಗ ನೀವು ಎರಡು ಯಾವುದಾದ್ರೂ ಇದರ ಬಗ್ಗೆ ಬರೆಯುವಂತಹ ಒಂದು ಪ್ರಶ್ನೆ ನಿಮ್ಮ ಪ್ರಶ್ನೆ ಪತ್ರಿಕೆಯೊಳಗೆ ಇರ್ತದೆ. ಇದಾದ ನಂತರ ಬರುವಂಥದ್ದು ಅಂತಂದ್ರೆ ಆಡಳಿತಕ್ಕೆ ನಾವು ಬರೋಣ ನೇರವಾಗಿ. ಅಂದ್ರೆ ಕೇಂದ್ರದೊಳಗ, ರಾಜ್ಯದೊಳಗ, ಜಿಲ್ಲೆ ಒಳಗೆ ಆಡಳಿತ ಅನ್ನುವಂಥದ್ದು ಇರ್ತೈತಿ. ಅಂದ್ರೆ ನಾವು ಈಗಾಗಲೇ ನೋಡೇ ಬಿಟ್ಟಿರ್ತೇವೆ ಆಡಳಿತ. ನಾ ಆಗ್ಲೇ ಹೇಳಿದೆ ನಿಮ್ಗೆ ಬಿಗಿನಿಂಗ್ ಒಳಗೆ ಏನು ಅಂತಂದ್ರೆ ಪ್ರಾರಂಭದೊಳಗೂ ಇತಿಹಾಸವನ್ನು ಓದುವಾಗ ನಮಗೆ ತಿಳಿತೈತಿ. ಏನಂತಂದ್ರೆ ಗ್ರಾಮದೊಳಗ ಗೌಡ ಅಥವಾ ದೇಸಾಯಿ ಏನು ಅಂತ ಇದ್ದ, ಅವನ ಕಂದಾಯವನ್ನ ಸಂಗ್ರಹ ಮಾಡ್ತಿದ್ದ, ಅವ ಮುಂದೆ ಜಿಲ್ಲೆಗೆ ಕಟ್ತಾ ಇದ್ದ ಅಥವಾ ಪ್ರಾಂತ್ಯಕ್ಕೆ ಕಟ್ತಾ ಇದ್ದ, ಪ್ರಾಂತ್ಯದಿಂದ ಸಾಮ್ರಾಜ್ಯಕ್ಕೆ ಹೋಗ್ತಾ ಇತ್ತು. ಹಿಂಗೆ ಇದನ್ನ ನಾವು ಈಗಿನ ಆಧುನಿಕ ಭಾರತಕ್ಕೆ ಅಥವಾ ಆಧುನಿಕ ರಾಜಕೀಯ ವ್ಯವಸ್ಥೆಗೆ ಕಲ್ಪಿಸ್ಕೊಂಡ್ರೆ ಇಲ್ಲಿನೂ ಸಹ ನಾವು ಕೇಂದ್ರ ಅಂದ್ರೆ ಇದನ್ನ ಸುಪ್ರೀಂ ಅಥವಾ ಇದನ್ನ ನಾವು ಮುಖ್ಯ ಸಾಮ್ರಾಜ್ಯ ಅಂತ ಕರಿಬಹುದು. ಕೇಂದ್ರವನ್ನ ರಾಜ್ಯ ಅಂದ್ರೆ ಪ್ರಾಂತ್ಯ ಮತ್ತು ಜಿಲ್ಲೆ ಅಂತಂದ್ರೆ ಇದನ್ನು ಸಹ ಆ ಒಂದು ಕೆಳಗಿನ ಹಂತ ಅಂತ ನಾವು ಇಲ್ಲಿ ಗಮನಿಸಬಹುದು. ಹಿಂಗ ಇಲ್ಲೂ ಸಹ ನಾವು ಗ್ರಾಮವನ್ನ ಅಂತಿಮ ಹಂತ ಅಂತ ನೋಡ್ತೀವಿ. ಹಿಂಗೆ ನೋಡುವಾಗ ಮೊದಲಿಗೆ ನಾವು ನೋಡೋದು ಅಂತಂದ್ರೆ ಕೇಂದ್ರ ಆಡಳಿತದ ಬಗ್ಗೆ ನಾವು ನೋಡೋದು ಅಂತಂದ್ರೆ ಕೇಂದ್ರ ಆಡಳಿತದೊಳಗೆ ಯಾರ್ಯಾರು ಇರ್ತಾರೋ ಅಂತಂದ್ರೆ ರಾಷ್ಟ್ರಪತಿ ಇರ್ತಾರು, ಪ್ರಧಾನಮಂತ್ರಿ, ಹಾಗೆ ಸಚಿವ ಸಂಪುಟದ ಸದಸ್ಯರು, ಇವರೇನು ಮಿನಿಸ್ಟರ್ಸ್ ಇರ್ತಾರೋ, ಜೊತೆಗೆ ಅದರೊಳಗಿರುವಂತಹ ಕಾರ್ಯದರ್ಶಿಗಳು, ನಾಗರಿಕ ಸೇವಾ ಸಿಬ್ಬಂದಿ ಇರ್ತಾರು. ಇನ್ನು ಇಲ್ಲಿ ಹಂತ ಹಂತವಾಗಿ ನಾವು ಕೆಲವೊಂದಿಷ್ಟು ವಿಭಾಗಗಳನ್ನು ನೋಡೋದಾದ್ರೆ ಮೊದಲನೇಗೆ ಬರುವುದು ಅಂತಂದ್ರೆ ಕೇಂದ್ರ ಸಚಿವಾಲಯ. ಅಂದ್ರೆ ಇಲಾಖೆಗಳನ್ನ ಅಥವಾ ಈ ಕೇಂದ್ರದ ಆಡಳಿತವನ್ನ ಡಿವೈಡ್ ಮಾಡ್ತಾರೋ. ಕೇಂದ್ರ ಸಚಿವಾಲಯ ಇಲಾಖೆ ಭಾಗ, ವಿಭಾಗ, ಹಿಂಗ ಉಪವಿಭಾಗ ಅಂತ ಹೇಳಿ ಡಿವೈಡ್ ಮಾಡ್ತಾರೆ. ಅಲ್ಲಿ ಒಬ್ಬೊಬ್ರು ಮುಖ್ಯಸ್ಥರು ಇರ್ತಾರೆ. ಅದರ ಬಗ್ಗೆ ನಾವು ನೋಡೋದಾದ್ರೆ ಮೊದಲನೇದು ಕೇಂದ್ರ ಸಚಿವಾಲಯ. ಸಚಿವಾಲಯ ಅಂತಂದ್ರೆ ಕಾರ್ಯದರ್ಶಿಯವರ ಕಚೇರಿ ಅನ್ನುವಂತಹ ಅರ್ಥವನ್ನ ಕೊಡ್ತೈತಿ. ಆಡಳಿತದ ಉದ್ದೇಶದಿಂದ ಸರ್ಕಾರವನ್ನ ಸಚಿವರು ಮತ್ತು ಇಲಾಖೆಗಳಂತ ಹೇಳಿ ವಿಂಗಡಣೆಯನ್ನ ಮಾಡ್ಯಾರ. ಇಲ್ಲಿ ಸಚಿವ ಆಲಯ ಅಂತ ಏನೈತಲ್ಲ, ಸಚಿವರು ಇರ್ತಾರೆ ಮತ್ತು ಅದರೊಳಗೆ ಕಾರ್ಯದರ್ಶಿಗಳು ಇರ್ತಾರೆ. ಈ ಎರಡು ಸಚಿವರು ಮತ್ತು ಇಲಾಖೆ, ಸಚಿವರು ಮತ್ತು ಇವರು ಇರ್ತಾರಲ್ಲ ಕಾರ್ಯದರ್ಶಿ, ಇಲಾಖೆ, ಎರಡನ್ನೂ ವಿಭಾಗ ಮಾಡ್ಯಾರ. ಈ ಎರಡನ್ನೂ ಸೇರಿಸಿ ಅದನ್ನ ಸಚಿವಾಲಯ ಅಂತ ಕರೀತಾರೆ. ಇಲಾಖೆ ಮತ್ತು ಸಚಿವರನ್ನ ಸೇರಿಸ್ಕೊಂಡ್ರೆ ಅದನ್ನ ಸಚಿವಾಲಯ ಅಂತ ಹೇಳಿ ಕರೀತಾರೆ. ಸಚಿವರಿಗೆ ಕೊಟ್ಟಂತಹ ಕೆಲಸಗಳನ್ನ, ವ್ಯವಹಾರವನ್ನ ಅಥವಾ ಆ ಹುದ್ದೆಯನ್ನ ಪರಿಣಾಮಕಾರಿಯಾಗಿ ನಿರ್ವಹಿಸಲಿಕ್ಕೆ ಹಲವಾರು ಇಲಾಖೆಗಳು, ಭಾಗ, ವಿಭಾಗ ಅಂತ ಹೇಳಿ ವಿಂಗಡಣೆಯನ್ನ ಮಾಡ್ತಾರೆ. ಈಗ ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ, ಈಗ ಕೇಂದ್ರ ಸರ್ಕಾರದ ರೈಲ್ವೆ ಸೇವೆ ಐತಿ ಅಂತಂದ್ರೆ ಆ ರೈಲ್ವೆ ಸೇವೆಯನ್ನು ಅವ್ರಿಗೆ ಒಬ್ಬರಿಗೆ ನಿಭಾಯಿಸಕ್ ಆಗುದಿಲ್ಲ ಅಂದ್ರೆ ಮತ್ತೆ ಹಂಚಿರ್ತಾರೆ. ಅದನ್ನ ರಾಜ್ಯ ಸಚಿವರು, ರೈಲ್ವೆ ಖಾತೆ ರಾಜ್ಯ ಸಚಿವರು ಅಂತ ಹಿಂಗೆಲ್ಲ ಡಿವೈಡ್ ಮಾಡಿರ್ತಾರಲ್ಲ, ಹಂಗ ಈ ಒಂದು ಅಧಿಕಾರಗಳನ್ನ ಮತ್ತೆ ಈ ಕೇಂದ್ರ ಸಚಿವಾಲಯದ ಕೆಳಗೆ ಭಾಗ, ವಿಭಾಗ ಮತ್ತು ಉಪವಿಭಾಗ ಅಂತ ಹೇಳಿ ಕೊನೆಗೆ ಶಾಖೆ ಅಂತ ಹೇಳಿ ಅದನ್ನು ಡಿವೈಡ್ ಮಾಡಿರುವಂಥದ್ದನ್ನು ಸಹ ನಾವು ಗಮನಿಸ್ತೀವಿ. ಇನ್ನು ಈ ಒಂದು ನಾನು ಆಗಲೇ ಹೇಳ್ದಂಗೆ ಈ ಇಲಾಖೆಯ ಬಗ್ಗೆ ನೋಡೋದಾದ್ರೆ, ಇಲಾಖೆ ಅಂತಂದ್ರೆ ಏನು ಅಂತಂದ್ರೆ ಇದು ಸಚಿವಾಲಯದ ಪ್ರಾಥಮಿಕ ಘಟಕ. ಮೊದಲ ಘಟಕನ ಇದು ಒಂದು ಸಚಿವಾಲಯ. ಇದರೊಳಗೆ ಯಾರು ಇರ್ತಾರೋ ಅಂತಂದ್ರೆ ಇಲ್ಲಿ ಬಹಳಷ್ಟು ಇಲಾಖೆಗಳಿರ್ತಾವೆ. ಇಲಾಖೆಯೊಳಗೆ ಅಂದ್ರೆ ಇಲಾಖೆ ಅಂತಂದ್ರೆ ಸಚಿವಾಲಯ ಬಹಳಷ್ಟು ಇಲಾಖೆಗಳನ್ನು ಹೊಂದಿರ್ತೈತಿ. ಸಚಿವಾಲಯದ ಇಲಾಖೆ ಒಂದು ಬಹಳ ಸ್ಪಷ್ಟವಾದಂತಹ ಪರಿಕಲ್ಪನೆ ಬಗ್ಗೆ ನಿಮ್ಗೆ ಹೇಳ್ಬಿಡ್ತೇನೆ ಕೇಳ್ರಿ. ಏನು ಅಂತಂದ್ರೆ ಕೇಂದ್ರ ಸಚಿವಾಲಯ ಅಂತಂದ್ರೆ ಅದರೊಳಗೆ ಬಹಳಷ್ಟು ವಿಧಗಳು ಬರ್ತಾವೆ. ಇಲಾಖೆ ಅನ್ನುವಂಥದ್ದು ಭಾಗ, ವಿಭಾಗ, ಉಪವಿಭಾಗ, ಕೊನೆಗೆ ಶಾಖೆ ಅನ್ನುವಂಥದ್ದು, ಇವೆಷ್ಟು ಅದರ ಭಾಗಗಳು. ಕೇಂದ್ರ ಸಚಿವಾಲಯ ಇವೆಲ್ಲವುಗಳನ್ನ ಒಳಗೊಂಡಿರ್ತೈತಿ. ಯಾವ್ಯಾವುದನ್ನ ಅಂತಂದ್ರೆ ಶಾಖೆ, ಉಪವಿಭಾಗ, ಆಮೇಲೆ ವಿಭಾಗ, ಭಾಗ, ಇಲಾಖೆಯನ್ನು ಒಳಗೊಂಡಂಥದ್ದನ್ನು ಒಟ್ಟಾರೆ ಈ ಚಿತ್ರಣವನ್ನು ನಾವು ಕೇಂದ್ರ ಸಚಿವಾಲಯ ಅಂತ ಕರಿತೀವಿ. ಇದರೊಳಗೆ ಮೊದಲನೇದು ಏನು ಅಂತಂದ್ರೆ ಇಲಾಖೆ, ಸಚಿವಾಲಯದ ಪ್ರಾಥಮಿಕ ಘಟಕ ಅಂತ ಹೇಳಿದೆ ನಾನು. ಇದು ಸಚಿವಾಲಯ ಮತ್ತು ಇಲಾಖೆಗಳ ನಡುವಿನ ವ್ಯತ್ಯಾಸವನ್ನು ನಿರ್ಧಾರ ಮಾಡ್ತೈತಿ. ಹಾಗೆ ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಇಲಾಖೆಗಳ ಬಗ್ಗೆ ನೋಡೋದಾದ್ರೆ, ಉದಾಹರಣೆಗೆ ಹೇಳಬೇಕು ಅಂದ್ರೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಇಲಾಖೆ ಇರ್ಬೋದು, ಉನ್ನತ ಶಿಕ್ಷಣ ಇಲಾಖೆ ಇರ್ಬೋದು, ಹೀಗೆ ಕ್ರೀಡಾ ಇಲಾಖೆ, ಹಿಂಗೆ ಸಾಕಷ್ಟು ಇಲಾಖೆಗಳನ್ನು ನಾವಿಲ್ಲಿ ಕಾಣ್ತೀವಿ. ಸಚಿವರು ಸಚಿವಾಲಯದ ರಾಜಕೀಯ ಮುಖ್ಯಸ್ಥರಾಗಿರ್ತಾರೆ. ಭಾರತ ಸರ್ಕಾರದ ಕಾರ್ಯದರ್ಶಿ ಈ ಆಡಳಿತದ ಮುಖ್ಯಸ್ಥರಾಗಿರ್ತಾರೆ. ಇದಕ್ಕೆ ಇಲಾಖೆಗಳಿರ್ತಾವೆ. ಸಚಿವಾಲಯದ ಅಡಿಯೊಳಗೆ ಹಲವಾರು ಇಲಾಖೆಗಳಿರ್ತಾವೆ. ಪ್ರತಿಯೊಂದು ಇಲಾಖೆಗೂ ಕಾರ್ಯದರ್ಶಿಯವರು ಮುಖ್ಯಸ್ಥರಾಗಿರ್ತಾರೆ. ಸಚಿವರೊಬ್ಬರು ಗರಿಷ್ಠ 5 ವರ್ಷಗಳ ಅಧಿಕಾರ ಅವಧಿಯನ್ನು ಹೊಂದಿರ್ತಾರೆ. ಸಾಮಾನ್ಯವಾಗಿ ಕಾರ್ಯದರ್ಶಿ ಕಾಯಂ ನಾಗರಿಕ ಸೇವೆಗೆ ಸೇರಿದಂಥವರಾಗಿರ್ತಾರೆ. ಅಂದ್ರೆ ಇವರು ನಿವೃತ್ತಿಯಾಗುವವರೆಗೂ ಸಹ ಕೆಲಸವನ್ನು ಮಾಡ್ತಾರೆ.
ಇನ್ನು ಇದರ ಮತ್ತೊಂದು ಭಾಗ ಸಚಿವಾಲಯದ ಕಾರ್ಯಭಾರವನ್ನ ಕಡಿಮೆ ಮಾಡಬೇಕಾದ್ರೆ ಮತ್ತೊಂದು ಇಲ್ಲಿ ಏನು ಸಮಿತಿ ಅಥವಾ ವ್ಯವಸ್ಥೆ ಅನ್ನುವಂಥದ್ದು ನಾವು ಇಲ್ಲಿ ಕಾಣ್ತೀವಿ. ಅದನ್ನು ನಾವು ಭಾಗ ಅಂತ ಕರಿತೀವಿ. ಈ ಭಾಗವನ್ನು ನೋಡ್ಕೊಳ್ಳಿಕ್ಕೆ ಒಬ್ಬ ಕಾರ್ಯದರ್ಶಿ ಅಥವಾ ಜಂಟಿ ಕಾರ್ಯದರ್ಶಿ ಈ ಭಾಗದ ಒಂದು ಜವಾಬ್ದಾರಿಯನ್ನ, ಅಂದ್ರೆ ಈ ಇಲಾಖೆಯ ಕೆಳಗೆ ಬರುವಂತಹದ್ದು ಒಂದು ವ್ಯವಸ್ಥೆಯನ್ನ ನಾವು ಭಾಗ ಅಂತ ಕರಿತೀವಿ. ಅದರ ಜವಾಬ್ದಾರಿಯನ್ನ ಈ ಜಂಟಿ ಕಾರ್ಯದರ್ಶಿಯವರು ನೋಡ್ಕೊಂತಿರ್ತಾರೆ. ಕಾರ್ಯದರ್ಶಿಯವರ ಸಂಪೂರ್ಣ ಜವಾಬ್ದಾರಿಯ ಮೇಲೆ ಇವರಿಗೆ ಸ್ವತಂತ್ರ ಜವಾಬ್ದಾರಿಯನ್ನ ಕೊಟ್ಟಿರ್ತಾರೆ. ಇವರ ನಂತರ ಬರುವುದು ಅಂತಂದ್ರೆ ವಿಭಾಗ ಅಂತ ಕರಿತೀವಿ ನಾವು. ಸಚಿವಾಲಯದ ಕೆಲಸ ಕಾರ್ಯಗಳನ್ನ ಸಮಗ್ರ ಮತ್ತು ಪರಿಣಾಮಕಾರಿಯಾಗಿ ನಿರ್ವಹಿಸಬೇಕು ಅಂತಂದ್ರೆ ಸಚಿವಾಲಯದ ಭಾಗಗಳನ್ನ ಮತ್ತೆ ವಿಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ. ಇದನ್ನ ಸಾಮಾನ್ಯವಾಗಿ ಉಪ ಕಾರ್ಯದರ್ಶಿಯವರು ನೋಡ್ಕೊಂತಾರೆ. ಮತ್ತು ಇನ್ನೊಂದು ಈ ವಿಭಾಗಗಳನ್ನ ಮತ್ತು ಉಪ ವಿಭಾಗಗಳಂತ ಹೇಳಿ ಏನು ಡಿವೈಡ್ ಮಾಡ್ತಾರೆ, ಬ್ರಾಂಚ್ ಅಂತ ನಾವು ಅದನ್ನು ಕರಿತೀವಿ. ಇದನ್ನ ಅಧೀನ ಕಾರ್ಯದರ್ಶಿಗಳು ನೋಡ್ಕೊಂತಾರೆ. ಇವರನ್ನ ಶಾಖೆ ಅಧಿಕಾರಿಗಳಂತನೂ ಸಹ ಕರೀತಾರೆ. ಕೊನೆಯದು ಅಂತಂದ್ರ ಶಾಖೆ ಅನ್ನುವಂಥದ್ದು. ಶಾಖೆಗೆ ಶಾಖಾಧಿಕಾರಿಯವರು ಮುಖ್ಯಸ್ಥರಾಗಿರ್ತಾರೆ. ಒಂದು ಶಾಖಾ ಭಾಗ ಸಹಾಯಕರು ಮೇಲ್ದರ್ಜೆಯ ಮತ್ತು ಕೆಳದರ್ಜೆಯ ಲಿಪಿಕ ನೌಕರನ್ನ ಹೊಂದಿರ್ತೈತಿ. ಸಹಾಯಕರು ಟಿಪ್ಪಣಿ ಮತ್ತು ವರದಿಗಳ ಮೂಲಕ ಕಾರ್ಯ ಅನ್ನುವಂಥದ್ದು ಇಲ್ಲಿ ನಡೀತೈತಿ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಇನ್ನ ಮುಂದೆ ಬರುವುದು ಅಂತಂದ್ರ ಸಂಪುಟ ಕಾರ್ಯದರ್ಶಿಯ ಪಾತ್ರ. ಇಲ್ಲಿ ಸಂಪುಟ ಕಾರ್ಯದರ್ಶಿ ಅನ್ನುವಂತಹ ಒಂದು ವಿಚಾರದ ಬಗ್ಗೆ ನಾವು ಮಾತಾಡೋದಾದ್ರೆ ನಾನು ಆಗ್ಲೇ ಹೇಳ್ದಂಗ ಈಗ ಇಷ್ಟೊತ್ತು ನಾವೇನು ಮಾತಾಡಿದ್ವಿ ಅಲ್ಲ, ಕೇಂದ್ರ ಸಚಿವಾಲಯ ಇರ್ತೈತಿ, ಅದರ ಕೆಳಗೆ ಇಲಾಖೆ ಇರ್ತೈತಿ. ಇಲಾಖೆಯೊಳಗೆ ಕಾರ್ಯದರ್ಶಿ ಮುಖ್ಯಸ್ಥರಾಗಿರ್ತಾರು. ಇಲಾಖೆಯ ಕೆಳಗೆ ಭಾಗ ಇರ್ತೈತಿ, ಅದರ ಮುಖ್ಯಸ್ಥರು ಜಂಟಿ ಕಾರ್ಯದರ್ಶಿ ಅಥವಾ ಅಪರ ಕಾರ್ಯದರ್ಶಿ ಇರ್ತಾರು. ಅದರ ಕೆಳಗೆ ಬರುವಂಥದ್ದು ಅಂದ್ರೆ ವಿಭಾಗವನ್ನು ಉಪ ಕಾರ್ಯದರ್ಶಿ ಅಥವಾ ಕಾರ್ಯದರ್ಶಿ ನೋಡ್ಕೊಂತಾರು. ಅದರ ಕೆಳಗೆ ಬರುವುದು ಉಪವಿಭಾಗವನ್ನು ಅಧೀನ ಕಾರ್ಯದರ್ಶಿ ನೋಡ್ಕೋತಾರೆ. ಕೊನೆಗೆ ಬರುವುದು ಅಂದ್ರೆ ಶಾಖಾಧಿಕಾರಿ ಇದನ್ನು ನೋಡ್ಕೊಂತಾರೆ. ಈ ಸಂಪುಟ ಕಾರ್ಯದರ್ಶಿ ಏನು ಅಂತಂದ್ರೆ ನಾಗರಿಕ ಸೇವೆ ಮುಖ್ಯಸ್ಥರಾಗಿರ್ತಾರೆ. ಮತ್ತು ಆಡಳಿತ ಸಿಬ್ಬಂದಿಗಳ ಕಾರ್ಯಕ್ಷಮತೆಯನ್ನ ಉನ್ನತ ಮಟ್ಟದಲ್ಲಿರುವುದನ್ನು ಖಾತ್ರಿಪಡಿಸಿಕೊಳ್ಳುವಂತಹ ಒಂದು ಕೆಲಸವನ್ನು ಇವರು ಮಾಡಬೇಕಾಗ್ತೈತಿ. ಹಾಗೆ ರಾಜಕಾರಣಿಗಳು ಮತ್ತು ನಾಗರಿಕ ಸಿಬ್ಬಂದಿಗಳ ನಡುವಿನ ಸೇತುವೆ ಹಂಗ ಕೆಲಸವನ್ನು ಮಾಡುವಂತಹ ಜವಾಬ್ದಾರಿಯನ್ನ ಈ ಸಂಪುಟ ಕಾರ್ಯದರ್ಶಿ ಅವರು ಮಾಡ್ತಾರೆ. ಇವರು ಮಂತ್ರಿಗಳಿಗೆ ಸಹಾಯವನ್ನ ಮಾಡುವುದು ಇವರ ಪ್ರಮುಖವಾದಂತಹ ಕೆಲಸ. ಇವರೇನು ಮಿನಿಸ್ಟರ್ಸ್ ಇರ್ತಾರೋ ಅವ್ರ ಜೊತೆಗೆ ಸಂಪರ್ಕವನ್ನು ಹೊಂದಿರುವಂಥದ್ದು ಕಡ್ಡಾಯ ಆಗಿರ್ತೈತಿ. ಜೊತೆಗೆ ಬಹಳಷ್ಟು ಸಚಿವಾಲಯದ ಕಾರ್ಯದರ್ಶಿಗಳ ಜೊತೆಗೆ ಸಂಬಂಧವನ್ನು ಸಹ ಇವರು ಹೊಂದಿರ್ತಾರೆ. ಹಾಗೆ ಈ ಸಿಬ್ಬಂದಿಗಳು ಮತ್ತು ಈ ರಾಜಕಾರಣಿಗಳ ನಡುವೆ ಕೆಲಸ ಏನಾದರೂ ಹೆಚ್ಚು ಕಡಿಮೆ ಜಗಳ, ಕಲಹ, ವಿವಾದಗಳು ಬಂದರೆ ಅದನ್ನು ಬಗೆಹರಿಸುವಂತಹ ಕಾರ್ಯವನ್ನು ಸಂಪುಟ ಕಾರ್ಯದರ್ಶಿ ಮಾಡ್ತಾರೆ. ಇವರು ಎಲ್ಲ ಒಂದು ಸಭೆಗಳೊಳಗೆ ಭಾಗವಹಿಸ್ತಾರೆ, ಸಮಿತಿಗಳ ಸಭೆಯೊಳಗ. ಹಾಗೆ ಎಲ್ಲ ಸಭೆಗಳ ನಡಾವಳಿಗಳನ್ನ ತೀರ್ಮಾನಗಳನ್ನು ದಾಖಲಿಸ್ಕೊಳ್ತಾರೆ. ಇವರನ್ನ ಸಂಪುಟ ಕಾರ್ಯದರ್ಶಿಯನ್ನ ಪ್ರಧಾನಮಂತ್ರಿಯ ಕಣ್ಣು ಮತ್ತು ಕಿವಿ ಅಂತ ಕರೀತಾರೆ. ಜೊತೆಗೆ ಕೇಂದ್ರ ಸರ್ಕಾರದ ಅಧಿಕಾರಿಗಳ ಜೊತೆಗೆ ಯಾವಾಗಲೂ ಸಂಪರ್ಕವನ್ನು ಇಟ್ಕೊಂಡಿರುವಂತಹ ಒಂದು ಅವಶ್ಯಕತೆ ಇವರಿಗೆ ಇರ್ತೈತಿ. ಯಾಕಂದ್ರೆ ಯಾವಾಗ ಪ್ರಧಾನಮಂತ್ರಿ ರಾಜೀನಾಮೆ ಕೊಡ್ತಾರೋ ಆಗ ಎಲ್ಲ ನಾಗರಿಕ ಸಿಬ್ಬಂದಿಗಳಂತೆ ಇವರು ಸಹ ಆಡಳಿತದ ಸ್ಥಿರತೆ ಮತ್ತು ನಿರಂತರ ಕಾರ್ಯನಿರ್ವಹಣೆಗೆ ಅವಕಾಶವನ್ನು ಕೊಡಬೇಕಾಗ್ತೈತಿ. ಹಾಗಾಗಿ ಬಹಳ ಸಿಂಪಲ್ ಆಗಿ ಹೇಳಬೇಕು ಅಂತ ಸಂಪುಟ ಕಾರ್ಯದರ್ಶಿ ದೇಶದ ಅತಿ ಹಿರಿಯ ನಾಗರಿಕ ಸಿಬ್ಬಂದಿಯಾಗಿರ್ತಾರೆ. ಇವರ ಅಧಿಕಾರಯುತ ಕಾರ್ಯ ನಾಗರಿಕ ಸಿಬ್ಬಂದಿಗಳೊಳಗ ಪ್ರಥಮ ಸ್ಥಾನವನ್ನು ಒದಗಿಸಿಕೊಟ್ಟೈತಿ ಅಂತ ಹೇಳ್ಬಹುದು. ಇದಾದ ನಂತರ ಬರುವಂಥದ್ದು ಅಂತಂದ್ರ ರಾಜ್ಯ ಆಡಳಿತ. ಇದನ್ನ ನಾವು ರಾಜ್ಯ ಸಚಿವಾಲಯ ಅಂತ ಕರಿತೀವಿ. ನಾವು ಈಗಾಗಲೇ ಕೇಂದ್ರ ಆಡಳಿತ ನೋಡಿದ್ವಿ. ಅಲ್ಲಿ ಏನಿತ್ತು, ಮೊದಲೇಕ ಕೇಂದ್ರ ಸಚಿವಾಲಯ ಇತ್ತು, ಆಮೇಲೆ ಇಲಾಖೆ ಇತ್ತು, ಆಮೇಲೆ ವಿಭಾಗ, ಉಪವಿಭಾಗ ಹಿಂಗಿದ್ವು. ಆದರೆ ಇಲ್ಲಿ ರಾಜ್ಯ ಸಚಿವಾಲಯದ ಬಗ್ಗೆ ನಾವು ನೋಡೋದಾದ್ರೆ ಆಡಳಿತದ ಅನುಕೂಲಕ್ಕಾಗಿ ರಾಜ್ಯ ಸರ್ಕಾರದ ಆಡಳಿತ ಸ್ವರೂಪವನ್ನು ಬಹಳ ಇಲಾಖೆಯನ್ನಾಗಿ ಇಲ್ಲಿಯೂ ಸಹ ಡಿವೈಡ್ ಮಾಡಿರ್ತಾರೆ. ಸಚಿವಾಲಯ 2 ಅಥವಾ ಅದಕ್ಕಿಂತ ಹೆಚ್ಚಿನ ಇಲಾಖೆಗಳನ್ನು ಹೊಂದಿರಬಹುದು, ಅಥವಾ ಈ ಎಲ್ಲ ಇಲಾಖೆಗಳ ಆಡಳಿತ ಸಂಬಂಧಿಸಿದ ಸಚಿವರ ಅಧೀನದೊಳಗಾದರೂ ಇರ್ತೈತಿ. ಮಂತ್ರಿ ಇಲಾಖೆಯ ರಾಜಕೀಯ ಮುಖ್ಯಸ್ಥನಾಗಿದ್ರ ಕಾರ್ಯದರ್ಶಿ ನಾಗರಿಕ ಸಿಬ್ಬಂದಿಯಾಗಿ ಈ ಒಂದು ಇಲಾಖೆಯ ಆಡಳಿತದ ಮುಖ್ಯಸ್ಥರಾಗಿ ಕೆಲಸವನ್ನು ನಿರ್ವಹಿಸ್ತಾರೆ. ಸಚಿವಾಲಯ ರಾಜ್ಯದ ರಾಜಧಾನಿಯೊಳಗೆ ಇರ್ತೈತಿ. ಪ್ರತಿಯೊಂದು ರಾಜ್ಯದೊಳಗೂ ಸಹ ಸಚಿವರುಗಳ ಕಾರ್ಯಾಲಯ, ಕಾರ್ಯದರ್ಶಿಗಳು, ಇಲಾಖೆಗಳು ಮತ್ತು ವಿಭಾಗಗಳನ್ನು ಒಳಗೊಂಡಿರ್ತೈತಿ. ಹಾಗೆ ಸಚಿವಾಲಯ ಸರ್ಕಾರದ ಅತ್ಯುನ್ನತ ಕಚೇರಿ ಅಂತ ನಾವು ಕರಿತೇವೆ. ಆಡಳಿತದಲ್ಲಿನ ಉದ್ದೇಶ, ನಿರಂತರತೆ ಮತ್ತು ಸ್ಥಿರತೆ ಬಗ್ಗೆ ಸಚಿವಾಲಯ ಖಾತರಿಪಡಿಸುತ್ತೆ ಅನ್ನೋದನ್ನು ಸಹ ನಾವಿಲ್ಲಿ ಗಮನಿಸಬಹುದು. ಹಿಂಗ ಕೆಲವೊಂದಿಷ್ಟು ಮಂತ್ರಿಗಳೊಳಗೆ ಸಹಾಯ ಮಾಡುವಲ್ಲಿ ಸಚಿವಾಲಯ ನೆರವಾಗ್ತೈತಿ. ಯಾವ್ಯಾವುದು ಅಂತಂದ್ರ ಕಾಲದಿಂದ ಕಾಲಕ್ಕೆ ಶಾಸನಗಳನ್ನು ರಚಿಸುವಂಥದ್ದು ಮತ್ತು ಮಾರ್ಪಡಿಸುವಂಥದ್ದು, ಯೋಜನೆಗಳು ಮತ್ತು ಆಯವ್ಯಯಗಳನ್ನು ರಚನೆ ಮಾಡುವಂಥದ್ದು, ವಿಧಾನಸಭೆಯ ಪ್ರಶ್ನೆಗಳಿಗೆ ಉತ್ತರಿಸುವಂಥದ್ದು, ಕೇಂದ್ರ ಮತ್ತು ಇತರ ರಾಜ್ಯಗಳ ಸಮನ್ವಯತೆಯನ್ನು ಸಾಧಿಸುವಂಥದ್ದು, ಇವೆಷ್ಟು ಕೆಲಸ ಆಗಿರ್ತಾವ. ಇಲ್ಲಿ ನಾವು ರಾಜ್ಯ ಸಚಿವಾಲಯದೊಳಗೆ ಪ್ರಧಾನ ಕಾರ್ಯದರ್ಶಿ, ಉಪ ಕಾರ್ಯದರ್ಶಿ, ಅಧೀನ ಕಾರ್ಯದರ್ಶಿ ಅಂತ ಹೇಳಿ ಅವರ ಹುದ್ದೆಗಳನ್ನು ಡಿವೈಡ್ ಮಾಡ್ತೇವೆ. ಅಲ್ಲಿ ಹೆಂಗೆ ನಾವು ಇಲಾಖೆಯೊಳಗೆ ವಿಭಾಗದೊಳಗೆ ಡಿವೈಡ್ ಮಾಡಿದ್ವಿ, ಹಂಗ ಬಹಳಷ್ಟು ಇಲಾಖೆಗಳನ್ನು ನಾವು ರಾಜ್ಯದೊಳಗೆ ಕಾಣ್ತೀವಿ. ಉದಾಹರಣೆಗೆ ಹೇಳಬೇಕಂದ್ರೆ ಗೃಹ ಮತ್ತು ಸಾರಿಗೆ ಇಲಾಖೆ ಆಗಿರ್ಬೋದು, ಶಿಕ್ಷಣ ಇಲಾಖೆ, ಲೋಕೋಪಯೋಗಿ ಇಲಾಖೆ, ಅರಣ್ಯ ಇಲಾಖೆ, ಇಂಧನ ಇಲಾಖೆ, ಹಿಂಗ ಸಾಕಷ್ಟು ಇಲಾಖೆಗಳಿರ್ತಾವೆ. ಈ ಎಲ್ಲ ಇಲಾಖೆಗಳಿಗೆ
ಪ್ರಧಾನ ಕಾರ್ಯದರ್ಶಿ ಆಡಳಿತಾತ್ಮಕ ಮುಖ್ಯಸ್ಥರಾಗಿರ್ತಾರೆ, ರಾಜಕೀಯ ಮುಖ್ಯಸ್ಥರಾಗಿ ಮಿನಿಸ್ಟರ್ಗಳು ಇರ್ತಾರೆ. ಇನ್ನು ಪ್ರಮುಖವಾಗಿ ನಾವು ರಾಜ್ಯ ಸಚಿವಾಲಯದಲ್ಲಿ ನೋಡುವುದು ಅಂತಂದ್ರೆ ಪ್ರಮುಖವಾದಂತಹ ಪಾತ್ರವನ್ನು ವಹಿಸೋರು ಅಂತಂದ್ರೆ ಮುಖ್ಯ ಕಾರ್ಯದರ್ಶಿ ಅವರು. ಇವರು ಆಡಳಿತಾತ್ಮಕ ವ್ಯವಸ್ಥೆಯ ಜವಾಬ್ದಾರಿ ಜೊತೆಗೆ ಸಚಿವಾಲಯದ ಎಲ್ಲ ಇಲಾಖೆಗಳು ಮತ್ತು ಇವರ ಅಧಿಕಾರ ವ್ಯಾಪ್ತಿಗೆ ಬಂದಿರ್ತಾವ. ಇವರ ಆಡಳಿತದ ಅನುಭವ ಮತ್ತು ದೃಢತೆಯಿಂದಾಗಿ ಆಡಳಿತಾತ್ಮಕ ಸಮಸ್ಯೆಗಳನ್ನು ಮತ್ತು ವಿವಾದಗಳನ್ನು ಬಗೆಹರಿಸುವಂತಹ ಸಾಮರ್ಥ್ಯವನ್ನು ಹೊಂದಿರುವುದು ಅಲ್ಲದೆ ಇತರೆ ಅಧಿಕಾರಿಗಳಿಗೆ ಸಾಮಾನ್ಯ ಮಾರ್ಗದರ್ಶನವನ್ನು ಕೊಡುವಂತಹ ಜವಾಬ್ದಾರಿ ಇವರ ಮೇಲಿರ್ತೈತಿ. ಒಂದು ರೀತಿ ಆಡಳಿತಾತ್ಮಕ ವ್ಯವಸ್ಥೆಯ ನಾಯಕತ್ವವನ್ನು ಇವರು ವಹಿಸಿಕೊಂಡಿರ್ತಾರೆ. ಹಾಗೆ ಇವರು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮತ್ತು ಇತರೆ ರಾಜ್ಯ ಸರ್ಕಾರಗಳ ನಡುವೆ ಒಂದು ರೀತಿ ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಳ್ಳಿಕ್ಕೆ, ಸಮನ್ವಯತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಮುಂದಿರ್ತಾರೆ. ಹಾಗಾದರೆ ಇವರು ನಿರ್ವಹಿಸುವಂತಹ ಪ್ರಮುಖ ಕಾರ್ಯಗಳು ಏನು? ಮುಖ್ಯ ಕಾರ್ಯದರ್ಶಿ ನಿರ್ವಹಿಸುವಂತಹ ಪ್ರಮುಖ ಕಾರ್ಯಗಳು ಏನು ಅಂತಂದ್ರೆ ಬಹಳ ಪ್ರಮುಖವಾಗಿ ನಾವು ಎಲ್ಲ ಈ ಒಂದು ನಾಗರಿಕ ಸೇವಾ ವರ್ಗದ ಸಿಬ್ಬಂದಿಯವರ ಕೆಲಸ ಏನು? ಮಂತ್ರಿಗಳಿಗೆ ಸಹಾಯವನ್ನು ಮಾಡುವಂಥದ್ದು ಅಥವಾ ಅವರಿಗೆ ಸಲಹೆಯನ್ನು ಕೊಡೋದು. ಇವರ ಕೆಲಸನೂ ಅದೇ. ಮುಖ್ಯ ಕಾರ್ಯದರ್ಶಿ ಮುಖ್ಯಮಂತ್ರಿಗೆ ಸಲಹೆಗಾರ ಆಗಿರ್ತಾರೆ. ಹಾಗೆ ಇವರು ಸಂಪುಟ ಕಾರ್ಯದರ್ಶಿಯಾಗಿದ್ದು ಸಚಿವ ಸಂಪುಟ ಸಭೆಯೊಳಗೆ ಹಾಜರಿರುವಂತಹ ಏಕೈಕ ಅಧಿಕಾರಿಯಾಗಿರ್ತಾರೆ. ಸಂಪೂರ್ಣ ಸಚಿವಾಲಯದ ಸಾಮಾನ್ಯ ಮೇಲ್ವಿಚಾರಣೆಯನ್ನ ಮತ್ತು ನಿಯಂತ್ರಣವನ್ನ ಹೊಂದಿರುವಂತಹ ವ್ಯಕ್ತಿ ಅಂದ್ರೆ ಈ ಮುಖ್ಯ ಕಾರ್ಯದರ್ಶಿಯವರು. ಇವರನ್ನ ಚೀಫ್ ಸೆಕ್ರೆಟರಿ ಅಂತ ಕರಿತೀವಿ ನಾವು. ಎಲ್ಲ ಕಾರ್ಯದರ್ಶಿಗಳ ಮುಖ್ಯಸ್ಥರಾಗಿರ್ತಾರೆ. ಅಪಾರ ಸಂಖ್ಯೆಯ ಸಮಿತಿಗಳು ಮತ್ತು ಇತರೆ ಸಮಿತಿಗಳ ಸದಸ್ಯರು ಕೂಡ ಆಗಿರ್ತಾರೆ. ರಾಜ್ಯದ ಸದಸ್ಯತ್ವ ಪಡೆದಿರುವಂತಹ ವಲಯ ಕೌನ್ಸಿಲ್ಗಳ ಮೂಲಕ ಕ್ರಮಾನುಗತ ಆಧಾರದ ಮೇಲೆ ಅವರು ಕಾರ್ಯದರ್ಶಿ ಆಗ್ತಾರೆ. ಸಚಿವರುಗಳಿಗೆ ಒದಗಿಸಿರುವಂತಹ ಸಿಬ್ಬಂದಿಗಳ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಹೊಂದಿರ್ತಾರೆ. ಜೊತೆಗೆ ಕೇಂದ್ರ ಸರ್ಕಾರದಿಂದ ಬರುವಂತಹ ಎಲ್ಲ ರಹಸ್ಯವಾದ ಮಾಹಿತಿಗಳನ್ನು ಇವರು ಪಡ್ಕೊಂಡು ಅವುಗಳನ್ನು ಮುಖ್ಯಮಂತ್ರಿಗೆ ತಲುಪಿಸುವಂತಹ ಕೆಲಸವನ್ನ ಮಾಡ್ತಾರ. ಇವಿಷ್ಟು ಈ ಮುಖ್ಯ ಕಾರ್ಯದರ್ಶಿ ಅವರು ನಿರ್ವಹಿಸುವಂತಹ ಕೆಲಸಗಳು. ಇದಿಷ್ಟು ನಾವು ಈ ಮೊದಲ ಭಾಗದಲ್ಲಿ ನೋಡಬೇಕು ಅಂತ ಅನ್ಕೊಂಡು ಪ್ಲಾನ್ ಮಾಡ್ಕೊಂಡಿರುವಂತಹ ಒಂದು ಪಟ್ಟಿ ಆಗಿತ್ತು. ಇನ್ನು ಮುಂದಿನ ಭಾಗದೊಳಗೆ ಜಿಲ್ಲಾಧಿಕಾರಿಯ ಕಾರ್ಯಗಳು, ಆಮೇಲೆ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ ಬಗ್ಗೆ, ಹಾಗೆ UPSC ರಚನೆ, ಕಾರ್ಯ ಅಧಿಕಾರಾವಧಿ ಬಗ್ಗೆ, ಪದಚ್ಯುತಿ ಬಗ್ಗೆ, KPSC ಬಗ್ಗೆ ನಾವು ಮುಂದಿನ ಭಾಗದೊಳಗೆ ಇದೇ ಅಧ್ಯಾಯದ ಮುಂದಿನ ಭಾಗದಲ್ಲಿ ಮತ್ತೆ ಆ ಎಲ್ಲ ವಿಷಯಗಳ ಮೇಲೂ ಡಿಸ್ಕಷನ್ ಒಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೇನೆ. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.